ದತ್ತನ ಮೊನ್ನೆ 23ನೇ ತಲ್ಲ ಧರ್ಮ ವೇದಿಕೆ ಪೂಜ್ಯ ಒಡಿಯೂರು ಅಂಚನೆ ಈ ಧರ್ಮ ಸಭೆಗೆ ನನಗೆ ಪೂಜ್ಯ ಮಾತಾನಂದಬೈ ಮಾತಾಜಿ ಅಲ್ಲಿಗೆ ಭಕ್ತಿದ ಅತ್ರಿಪರ್ಪಿನ ಋಷಿ ಪತಿವ್ರತಾ ಧರ್ಮನ ಪರೀಕ್ಷೆ ಮಲ್ಪರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂಚನೆ ಮಾತೆಗೆ ಫಲಪುಷ್ಪಕ್ಕೆ ಗೌರವಿಸುತ್ತದೆ. ಆ ಬಿಲ್ಡಿಂಗ್ ಪೂಜ್ಯ ಶ್ರೀಗಳ ಅವರ ಆಶೀರ್ವಾದಗಳೊಂದಿಗೆ ಈ ಪ್ರಕಾಶನದಿಂದಲೇ ಈ ಗುರು ಶ್ರೀ ದತ್ತಾತ್ರೇಯ ಮತ್ತು ಶ್ರೀ ರಾಮ ಪಂಡಿತ ಹನುಮನ ಸಹಸ್ರನಾಮ ಸ್ತೋತ್ರವನ್ನು ಪ್ರೊಫೆಸರ್ ವಿ.ಬಿ. ಅತ್ಯಂತ ಸುಂದರವಾಗಿ ಕನ್ನಡ ಮಧ್ಯಾನುಸಾರ ಆದ ಪದ್ಯ ಅನುವಾದ ಮಾಡಿ ಪ್ರಸ್ತುತಪಡಿಸಿದ್ದಾರೆ. ಇದು ಸಹಕಾರಿಯಾಗಲಿ ಎಂಬ ಸದಾಶಯದೊಂದಿಗೆ ಈ ಸ್ತೋತ್ರರತ್ನವನ್ನು ಸಾರಸ್ವತ ಲೋಕಕ್ಕೆ ಒಡಿಯೂರು ಶ್ರೀ ಗುರುದೇವ ಪ್ರಕಾಶನ ಸಮರ್ಪಣೆ ಸ್ವಾಮೀಜಿಯವರಿಗೆ ನಾನು ನಾನು ಕೆಲಸ ಮೇಲೆ ಹಿಂದೆ ನಾನು ಕನ್ನಡಕ್ಕೆ ಪದ್ಯ ರೂಪದಲ್ಲಿ ಅನುವಾದಿಸಿದ ವಿಷ್ಣು ಸಹಸ್ರನಾಮ ಎಂಬ ಸ್ತೋತ್ರ ಕಾವ್ಯವನ್ನು ಇಲ್ಲಿ ಬಿಡುಗಡೆ ಮಾಡಬೇಕು ಅಂತ ಬಂದೆ. ಶ್ರೀ ಗುರುಗಳ ಆಶೀರ್ವಾದದಿಂದ ಆ ಕಾರ್ಯಕ್ರಮ ಜರುಗಿತು. ಆನಂತರ ಗುರುಗಳು ನೀವು ದತ್ತಾಂಜನೇಯ ಸಹಸ್ರನಾಮವನ್ನು ಅಂದರೆ ದತ್ತಾತ್ರೇಯನ ಮತ್ತು ಆಂಜನೇಯನ ಸಹಸ್ರನಾಮವನ್ನು ಕೂಡ ಇದೇ ರೀತಿ ಅನುವಾದ ಮಾಡಬಹುದು ಅಂತ ಕೇಳಿ ಒಂದು ರೀತಿಯ ಒಂದು ಆದೇಶವನ್ನು ನನಗೆ ಕೊಟ್ಟರು, ಒಂದು ಆಶೀರ್ವಾದವನ್ನು ಕೊಟ್ಟರು. ಆಗ ನಾನು ಹೇಳಿದೆ ಖಂಡಿತವಾಗಿ ಮಾಡ್ತೇನೆ ಅಂತ. ಗುರುಗಳ ಮತ್ತು ಹರಿಯ ಕರುಣೆ ಇದ್ದರೆ ಅದನ್ನು ಕೂಡ ಮಾಡ್ತೇನೆ ಅಂತ ನಾನು ಹೇಳಿದೆ. ಅವರ ಆಶೀರ್ವಾದ ನನ್ನ ಮೇಲೆ ಇದ್ದದ್ದರಿಂದ ಮತ್ತು ದೇವರ ಕೃಪೆ ಇದ್ದದ್ದರಿಂದ ದತ್ತಾತ್ರೇಯನ ಮತ್ತು ಆಂಜನೇಯನ ಎರಡೂ ಸಹಸ್ರನಾಮಗಳನ್ನು ನಾನು ಬಹಳ ಕಡಿಮೆ ಅವಧಿಯಲ್ಲಿ ಕನ್ನಡಕ್ಕೆ ಪದ್ಯ ರೂಪದಲ್ಲಿ ಅನುವಾದ ಮಾಡಿದ ನಂತರ ಶ್ರೀ ಗುರುಗಳಿಗೆ ಅದರ ಲಿಖಿತ ರೂಪ ಅಂದರೆ ಹಸ್ತಪ್ರತಿಯನ್ನು ನಾನು ಕಳಿಸಿದೆ. ಅದರೊಟ್ಟಿಗೆ ನನಗೆ ಹನುಮಂತನ ಅವನು ಹೇಳಿದಂಥ ಇದರ ಸಂಕಟ ಮೋಚನ ಹನುಮಾನ್ ಅಂತ ಹೇಳ್ತಾರೆ. ಹನುಮಂತನಿಗೆ ಸಂಕಟ ಮೋಚನ ಅಂತ ಹೇಳಿ ಅಂದರೆ ಸಂಕಟವನ್ನು ನಿವಾರಿಸುವವನಂತ ಒಂದು ಸಂಕಟ ಮೋಚನ ಹನುಮಾನ ಎಂಬ ಕೃತಿಯನ್ನು ಕೂಡ ಆ ಸಂದರ್ಭದಲ್ಲಿ ನಾನು ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಮತ್ತು ಅದು ಯಶಸ್ವಿ ಆಯಿತು. ಈ 3 ಕೃತಿಗಳನ್ನು ಒಟ್ಟು ಸೇರಿಸಿ ಒಂದು ಸುಂದರವಾದ ಪುಸ್ತಕವನ್ನು ಈಗ ಗುರುದೇವ ಪ್ರಕಾಶನದವರು ಹೊರಗೆ ತರ್ತಾ ಇದ್ದಾರೆ. ಇದು ನನ್ನ ಅಳವಿಗೆ ಮೀರಿದೆ, ಅಂದರೆ ನನ್ನ ಸಾಮರ್ಥ್ಯಕ್ಕೆ ಮೀರಿದೆ. ಯಾಕಂದರೆ ನನಗೆ ಸಂಸ್ಕೃತಿ ಗೊತ್ತುಂಟು, ಆದರೆ ಸಂಸ್ಕೃತ ಗೊತ್ತಿಲ್ಲ. ಇದು ಅನೇಕರಿಗೆ ಚೋದ್ಯಕ್ಕೆ ಕಾರಣ. ನನಗೆ ಸಂಸ್ಕೃತ ಗೊತ್ತಿಲ್ಲ, ಮತ್ತು ಇವನು ಸಂಸ್ಕೃತದಿಂದ ಕನ್ನಡಕ್ಕೆ ಹೇಗೆ ಅನುವಾದ ಮಾಡ್ತಾನೆ, ಅದೇನೋ ಗುರುದೇವರ ಕೃಪೆ ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗಾಗಿ ಇದು ಯಶಸ್ವಿ ಆಯಿತು. ಸಹಸ್ರನಾಮ ಇದು ಪದ್ಯ ರೂಪದಲ್ಲಿ ಉಂಟು ಮತ್ತು ಚೌಪತಿ ಛಂದಸ್ಸಲ್ಲಿ ಉಂಟು. ಇದನ್ನು ಹಾಡಲಿಕ್ಕೆ ಬರ್ತದೆ. ಇದು ಅವರನ್ನು ಈಗ ಭಜನೆ ಹಾಡ್ತಾರೆ ಆ ರೀತಿಯಲ್ಲಿ ಅದನ್ನು ಹಾಡಲಿಕ್ಕೆ ಬರ್ತದೆ ಮತ್ತು ಕುಣಿಲಿಕ್ಕೆ ಸಹ ಬರ್ತದೆ. ಯಾರಾದರೂ ನೃತ್ಯಗಾತಿಯರಿದ್ದರೆ ಅವರು ಇದನ್ನು ಪ್ರಯತ್ನ ಮಾಡುವ ಅದನ್ನು ಹಾಡುತ್ತಾ ಕುಣಿಯುವಂಥ ಒಂದು ಸಾಧ್ಯತೆ ಕೂಡ ಉಂಟು. ಹಾಗಾಗಿ ಈ ಕೃತಿ ಒಳ್ಳೆಯದು ಅಂತ ನನಗೆ ಅನಿಸಿದೆ. ಈ ವಿಷ್ಣು ಸಹಸ್ರನಾಮವನ್ನು ಅನುವಾದ ಮಾಡಿದ ಮೇಲೆ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರಿಗೆ, ಹಿರೇಮಗಳೂರು ಕಣ್ಣನ್ ಅಂಥವರಿಗೆಲ್ಲ ಕಳಿಸಿದೆ. ಅವರಿಗೆಲ್ಲ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಈ ಹೆಗ್ಗಡೆಯವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಅವರು ಹೇಳ್ತಾರೆ, ಈ ಸಹಸ್ರನಾಮವನ್ನು ಎಲ್ಲರೂ ಬಾಯಿಪಾಠ ಮಾಡಿದ್ದಿರ್ಬೋದು, ಸಂಸ್ಕೃತದಲ್ಲಿ ನಿತ್ಯ ಬಾಯಿಪಾಠ ಮಾಡಿ ಹೇಳುವವರಿದ್ದಾರೆ. ಆದರೆ ಅವರಿಗೆ ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಈಗ ನಿಮ್ಮ ಕನ್ನಡ ಅನುವಾದದ ಮೂಲಕ ಇದರ ಅರ್ಥ ಏನು ಅಂತ ಗೊತ್ತಾಗಿದೆ. ಇದಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ ಅಂತ ಹೇಳಿ ಅವರು ನನಗೆ ಹೊತ್ತ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಹನುಮಾನ್ ಚಾಲೀಸನ್ನು ಮೊದಲು ನಮ್ಮ ಹಿರಿಯರಾದ
ನಾರಾಯಣ ಭಟ್ ಎಂಬುವರು ಮಾಡಿದ್ದಾರೆ, ಅನ್ನೋದು ಮಾಡಿದ್ದಾರೆ. ಆದರೆ ಅವರು ಮಾಡುವಾಗ ಏನು ಮಾಡಿದ್ರು ಅಂದರೆ, ಅವರು ಚೌಪತಿ ಛಂದಸ್ಸಿನಲ್ಲಿ ತಗೊಂಡು ಸ್ವಲ್ಪ ಉದ್ದು ಪದ್ಯ ರೂಪದಲ್ಲಿ ಮಾಡಿದ್ರು. ಪದ್ಯ ರೂಪದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಛಂದಸ್ಸು ಗೊತ್ತಿದ್ದವರಿಗೆ ಒಂದು ಗೊತ್ತು, ಇಷ್ಟು ಮಾತ್ರೆಗಳಲ್ಲಿ ಬೇಕು ಅಂತ. ಒಂದೊಂದು ಏನು ಪಂಕ್ತಿಯಲ್ಲಿ ಇಷ್ಟು ಅಕ್ಷರಗಳಿರಬೇಕು, ಇಷ್ಟು ಮಾತ್ರೆಗಳಿರಬೇಕಂತ ಉಂಟು. ನಮ್ಮ ಕದ್ರಿಯವರಿಗೆಲ್ಲ ಅದು ಬಹಳ ಸಲೀಸು ಅಂಥದ್ದಲ್ಲ. ಅದು ಏನಾಯ್ತು ಅಂದರೆ ಸ್ವಲ್ಪ ಉದ್ದ ಜಾಸ್ತಿ ಆಗೋ ಇವು ಬಿಟ್ಟು ಹೋಯ್ತು, ಮೂಲ ಬಿಟ್ಟು ಹೋಯ್ತು. ನಾನು ಹಾಗೆ ಮಾಡಲಿಲ್ಲ, ದೇವರದಿಂದ ಅದೇ ಛಂದಸ್ಸು ಮತ್ತು ಅದೇ ಪ್ರಾಸ ಇರುವ ಹಾಗೆ ಅದನ್ನು ನಾನು ಅನುವಾದ ಮಾಡಿದ್ದು. ಹಾಗೆಯೇ ದತ್ತಾಂಜನೇಯ ಸಹಸ್ರನಾಮವನ್ನು ಕೂಡ ಚೌಪದಿ ಛಂದಸ್ಸಲ್ಲಿ ಬರುತ್ತೆ. ಚೌಪದಿ ಛಂದಸ್ಸಿನ ಒಂದು ಅನುಕೂಲ ಏನು ಅಂತ ಹೇಳಿದರೆ, ಅದು ನಿಮಗೆ ತಾಳ ತಗೊಂಡು ಪದ್ಯ ಹೇಳಿಕೊಂಡು ಕುಣಿಲಿಕ್ಕಾಗ, ತಾಳ ತಂಬುರಿ ಕೈಯೊಳಗೆ ವಿಠಲನ ಭಜನೆಯು ಮನೆಯೊಳಗೆ ಮನದೊಳಗೆ ಅಂತ ಹೇಳಿದಾಗೆ ಅದನ್ನು ನಾವು ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ನಾನು ಆ ಛಂದಸ್ಸಿನಲ್ಲಿ ಬರೆದು ಗದ್ಯ ರೂಪದಲ್ಲಿ ಬರೆದವರು ಬಹಳ ಮಂದಿ ಇದ್ದಾರೆ ನಮ್ಮಲ್ಲಿ. ಈಗ ಮೊನ್ನೆ ನಮ್ಮ ಕಣ್ಮರೆಯಾದ ಬನ್ನಂಜೆ ಗೋವಿಂದಾಚಾರ್ಯರು ಅವರು ಅಂಥವರು ಕೂಡ ವಿಷ್ಣು ಸಹಸ್ರನಾಮವನ್ನು ಗದ್ಯ ರೂಪದಲ್ಲಿ ಬರೆದವರು, ದೊಡ್ಡ ದೊಡ್ಡ ಉದ್ದುದ್ದು ಗ್ರಂಥಗಳಿವೆ. ಆದರೆ ನನ್ನ ಉದ್ದೇಶ ಅದಲ್ಲ, ನಾನು ಒಬ್ಬ ತೀರಾ ಸಾಮಾನ್ಯ. ಹಾಗೆಯೇ ನಮ್ಮ ಈ ನೋಡಿ, ಈಗ ಸಭೆಯಲ್ಲಿ ಕೂಡ ಅನೇಕರಿದ್ದೇವೆ, ನಮಗೆ ಇದು ಅರ್ಥ ಆಗಬೇಕು ಏನು ಅಂತ. ಅವರು ಉಪಯೋಗಿಸಿದ ಪದ ಅಥವಾ ಶಬ್ದ ಸಂಸ್ಕೃತದಲ್ಲಿ ಏನುಂಟು ಅದನ್ನು ಕನ್ನಡದಲ್ಲಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಅರ್ಥ ಆದರೆ ಅದರ ಒಂದು ಚಂದವೇ ಬೇರೆ, ಅದರ ಒಂದು ಅನುಭವವೇ ಬೇರೆ. ಹಾಗಾಗಿ ನೀವೆಲ್ಲರೂ ಸಂಸ್ಕೃತದಲ್ಲಿ ಹೇಳುವವರು, ಸಂಸ್ಕೃತದಲ್ಲಿ ಪಾರಾಯಣ ಮಾಡುವುದು ಸಂಸ್ಕೃತದಲ್ಲಿ ಮಾಡಿ, ಆದರೆ ಅದರ ಅರ್ಥವನ್ನು ಕನ್ನಡದಲ್ಲಿ ತಿಳಿದುಕೊಂಡು ನೀವು ಮಾಡಿದಾಗ ಅದರ ನಿಮ್ಮ ಅನುಭವ, ನಿಮ್ಮ ಆನಂದ ಇಮ್ಮಡಿ ಆಗ್ತದೆ, ಮುಮ್ಮಡಿ ಆಗ್ತದೆ. ಅಂಥ ಒಂದು ಉದ್ದೇಶದಿಂದ ಈ ಕೃತಿಯನ್ನು ನಾನು ಬರೆದಿದ್ದೇನೆ. ಇದಕ್ಕೆ ನಮ್ಮ ಗುರುಗಳ ಒಂದು ಪ್ರೋತ್ಸಾಹ ನಿರಂತರ ಕಾರಣ ಆಗ್ತದೆ. ಅವರೊಂದ್ಸಲ ನಮ್ಮ ಹತ್ರ ನಾವು ತಮಾಷೆ ಮಾಡೋದು, ನಾನು ತಮಾಷೆ ಮಾಡ್ತೇನೆ, ಅವರು ತಮಾಷೆ ಮಾಡೋದು. ಒಂದ್ಸಲ ಅವರು ಹೇಳಿದ್ರು, ಈರು ಅರ್ತಿಗಜೆ ಅತ್ತಿ, ಈರು ಕೀರ್ತಿಗಜೆ ಅಂತ ಹೇಳಿದ್ರು. ನಾನು ಬಹಳ ಆಶ್ಚರ್ಯ ಆಗ್ತೇನೆ. ಈರು ಕೀರ್ತಿ ಅಂದರೆ ಪ್ರೀತಿ ಅಂತ, ಪ್ರೀತಿ ಕಜೆ ಅಂತ ಹೇಳಿ. ಹಾಗೆ ನನಗೆ ಅವರು ಹೇಳಿದ್ರು, ಅದು ಅರ್ಥಪೂರ್ಣವೂ ಹೌದು. ಅರ್ತಿ ಅಂದರೆ ಅದೇ ಅರ್ಥ. ಅತ್ತಿ ಅಂದರೆ ಅತ್ತಿ ಎಂಬ ಅರ್ಥ ಉಂಟು. ಅತ್ತಿ ಅಂತ ಹೇಳಿದ್ರೆ ಗೊತ್ತು, ಅತ್ತಿ ಮರ ಅಥವಾ ಸೇಕ್ರೆಟ್ ಪವಿತ್ರವಾದ ಮರ. ಹಾಗೆ ನನಗೆ ಅತ್ತಿಗೆಜೆ ಅಂತ ಬಂದದ್ದು ಹೆಸರು, ಅತ್ತಿ ಮರ ಇರುವ ಕಾರಣ ಬಂದದ್ದು. ಆದರೆ ಅರ್ತಿ ಎಂಬುದಕ್ಕೆ ನಿಮಗೆ ಪ್ರೀತಿ ಎಂಬ ಅರ್ಥವೂ ಉಂಟು. ಅದನ್ನು ಅವರು ತುಳುವಿನಲ್ಲಿ ಹೇಳಿ ಕೀರ್ತಿ ಗಜೆ ಅಂತ ಹೇಳಿ. ಹಾಗಾಗಿ ಅರ್ತಿಯನ್ನು ಕೀರ್ತಿ ಮಾಡಿ ನಮಗೆ ವಾತ್ಸಲ್ಯಪೂರ್ವಕ ಆಶೀರ್ವಾದವನ್ನು ಮಾಡಿದ ಈ ಗುರುಗಳಿಗೆ ಈ ಸಂದರ್ಭದಲ್ಲಿ ನಾನು ರೆಡಿಯಾಗಿದ್ದೇನೆ, ವಂದಿಸ್ತೇನೆ. ಆಮೇಲೆ ಹೆಚ್ಚು ಮಾತಾಡುವಂಥ ಒಂದು ಸಂದರ್ಭ ಇದೆಲ್ಲ ಗುರುಗಳಿಗೆ ಆಶೀರ್ವಚನೆ ಮಾಡಲಿಕ್ಕಿದ್ದಾರೆ. ಆದರೆ ಒಂದು ಹೆಸರನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಇಂಥ ಸಹಸ್ರನಾಮವನ್ನು ಬರೆಯುವಾಗ ಇದರಲ್ಲಿ ಮೂಲವನ್ನು ಕೂಡ ಕೊಟ್ಟಿದ್ದೇನೆ ನಾನು. ವಿಷ್ಣು ಸಹಸ್ರನಾಮ ಮೂಲ ಕೊಡಲಿಲ್ಲ, ಯಾಕಂದರೆ ಹೆಚ್ಚಿನವರಿಗೆ ಗೊತ್ತುಂಟು. ಇಲ್ಲಿಗೆ ನೋಡಿ, ಹನುಮಂತನ ಸಹಸ್ರನಾಮ ಮತ್ತು ಅನೇಕರಿಗೆ ಗೊತ್ತಿಲ್ಲ. ಹನುಮಂತನಿಗೆ ಒಂದು ಸಹಸ್ರನಾಮ ಉಂಟು ಅಂತ ಒಬ್ಬರು ನೀನು ಕೇಳಿದೆ. ಹನುಮಂತರಿಗೆ ಉಂಟು, ದತ್ತಾತ್ರೇಯನಿಗೆ ಉಂಟು. ಹಾಗಾಗಿ ಅದನ್ನು ಮೂಲವನ್ನು ಕೊಟ್ಟು ಬಿಡಾದ್ರೆ, ಮೂಲವನ್ನು ಓದುವರಿಗೆ ಮೂಲವಾಯಿತು ಮತ್ತು ಅನುವಾದ ಓದುವರಿಗೆ ಅನುವಾದವಾಯಿತು ಅಂತ ಅದನ್ನು ನಾನು ಇದರಲ್ಲಿ ಕೊಟ್ಟಿದ್ದೇನೆ. ಆದರೆ ಈ ಸಂಸ್ಕೃತದ್ದು ಕ್ಲಿಷ್ಟತೆ ಅಥವಾ ಅದರ ಕಷ್ಟ ಏನು ಅಂತ ಹೇಳಿದರೆ, ಅದರ ಅಕ್ಷರಗಳು ಅದು ಅದೇ ರೀತಿಯಲ್ಲಿ ಇರಬೇಕು, ತಪ್ಪಾಗಲಿ ಕೂಡದು. ಕನ್ನಡದಲ್ಲಿ ಅದು ಒಂದು ಬಾಲ ಹೋದರೆ, ಬಾಲ ಕಡಿಮೆ ಆದರೆ ಅಥವಾ ಬಾಲ ಹೆಚ್ಚಾದರೆ, ದೀರ್ಘ ಹೆಚ್ಚಾದರೆ ದೀರ್ಘ ಕಡಿಮೆ ಆದರೆ ಏನಾದರೂ ಅರ್ಥ ಮಾಡಿಕೊಂಡು ಓದುವುದು. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ, ಅರ್ಥವೇ ಬೇರೆ ಆಗ್ತದೆ. ಪರಮಹಂಸ ಒಂದು ಕಥೆ ಹೇಳ್ತಾರೆ, ಅದರಲ್ಲಿ ಒಬ್ಬ ಭಕ್ತನಿಗೆ ಒಬ್ಬರು ಆಶೀರ್ವಾದ ಒಂದು ಹೇಳಿದ್ದಾರೆ, ಮಂತ್ರ ಹೇಳಿಕೊಟ್ರು. ಅವನ ಹೆಂಡತಿ ಅಂದರೆ ಗಡಿಪಿರುವುದು ಅಂತ ಹೇಳ್ತಾರೆ. ಅಂದರೆ ಹೆಂಡತಿ ಒಂದು ಮದುವೆ ಆಗೋದು, ಅವರು ಸತ್ತು ಹೋಗುದು, ಮತ್ತೆ ಪುನಃ ಮದುವೆ ಆಗೋದು, ಸತ್ತು ಹೋಗುದು, ಹೀಗೆ ಎತ್ತ ಮಾಡೋದು ಅಂತ. ಹಾಗೆ ಅವರು ಗುರುಗಳ ಹತ್ರ ಹೋದ್ರು. ಗುರುಗಳು ಒಂದು ಮಂತ್ರ ಹೇಳಿದ್ರು, ಆ ಮಂತ್ರವನ್ನು ನೀವು ಇದ್ದೀನಿ ಅಂತ ಹೇಳಿ ನಿಮಗೆ ಒಳ್ಳೆದಾಗ್ತದೆ ಅಂತ ಹೇಳಿ. ಇವು ಮತ್ತು ಕೂಡ ಇದು ಸಾಯುವುದಿಲ್ಲ. ಮತ್ತೆ ಆಗ ಗುರುಗಳಿಗೆ ಆಶ್ಚರ್ಯ, ನೋಡು ಆ ಮಂತ್ರವನ್ನು ಹೇಳು, ಪುತ್ರಂ ಆಮೇಲೆ ಪತ್ನಿ ಭಕ್ಷಯಾಮಿ, ಪುತ್ರಂ ಭಕ್ಷಯಾಮಿ ಅಂತ ಹೇಳ್ತಾರೆ. ರಕ್ಷಾಯಮಿ ಅಂತ ಹೇಳ್ಬೇಕು, ರಾಸ ಬದಲಿಗೆ ಬಾ ಹೇಳಿ. ಅದೇನು ಒಂದು ಅಕ್ಷರ ಹೆಚ್ಚಿಗೆ ಎಂತ ಆಗ್ತದೆ. ನೀನೇ ನನ್ನ ಹೆಂಡತಿಯನ್ನು ತಿನ್ನು, ನನ್ನ ಮಗನನ್ನು ತಿನ್ನು, ನನ್ನನ್ನು ತಿನ್ನು ಅಂತ ಹೇಳಿದ್ರೆ ಒಂದು ಇದು ಹೇಳಿದ್ರೆ, ನನ್ನಂತೂ ಹೇಳಿಲ್ಲ ಮುಂದೆ, ಆದ್ದರಿಂದ ಅವನು ಬದುಕಿದ್ದಾರೆ ಅಂತ ಹೇಳಿದ್ರೆ. ಹಾಗೆ ಅದು ಹೇಳುವಾಗ ನನ್ನ ಹೆಂಡತಿ ಇದ್ರೆ ಅದರಲ್ಲಿ ಏನಾಗುದಿಲ್ಲ ಅಂತ. ಕೆಮ್ಮಪ್ಪನ ಸ್ತೋತ್ರ ಅಂತ ಉಂಟು, ಏನು ಅಕ್ಷರ ತಪ್ಪು ಇದ್ರೆ ತಿಂದಿಕೋ ಅಲ್ಲ, ಆ ತಪ್ಪು ಇಲ್ಲ, ಆ ತಪ್ಪು ಅದು ಗೊತ್ತಿಲ್ಲ ನನಗೆ ಅಂತೇಳಿ ಹೇಳುವವರಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ಆಗುದಿಲ್ಲ ಈ ಮಂತ್ರಕ್ಕೆ ಅದರದೇ ಆದಂಥ ಒಂದು ಏನು ಗಾಂಭೀರ್ಯ ಉಂಟು, ಅದರದೇ ಆದಂಥ ಅರ್ಥ ಉಂಟು. ಹಾಗಾಗಿ ಅಕ್ಷರ ತಪ್ಪುಗಳು ಬರ್ತವೆ. ಅಕ್ಷರ ತಪ್ಪುಗಳು ಇರಬೇಕಾದ್ರೆ ಇದನ್ನು ನಾವು ನಿಮಗೆ ಅನೇಕರಿಗೆ ಪುಸ್ತಕ ಹೇಗೆ ಅದು ಉತ್ಪಾದನೆ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ಈಗೆಲ್ಲ DTP ಅಂತ ಉಂಟು. DTP ಅಂದರೆ ಕುಳಿತುಕೊಂಡು ಅದನ್ನು ಟೈಪ್ ಮಾಡಿ ಅದ ಅಕ್ಷರಗಳು. ಅಂಥ ಒಂದು ಕಾರ್ಯದಲ್ಲಿ ಬಹಳ ಸಮರ್ಥ್ಯ ಆದವರು ನನ್ನ ತಂಗಿ ಇಲ್ಲಿ ಜಯಲಕ್ಷ್ಮಿ ಜೋಯಿಸನ್. ಒಮ್ಮೆ ಎದ್ದು ಇಲ್ಲಿ ಎಲ್ಲರೂ ನೋಡಲಿ ಅವರು
ಬಹಳ ಅದ್ಭುತವಾಗಿ ಮಾಡ್ತಾರೆ ಇದನ್ನು ಸಂಸ್ಕೃತವನ್ನು. ಕನ್ನಡ ಅಂತೂ ಕೇಳೋದೇ ಬೇಡ, ಈಗ ಹಿಂದಿ ಕೊಟ್ಟರೆ ಹಿಂದಿಯನ್ನು ಸಹ ಮಾಡಿ. ಆದರೆ ಅವರು ಹೇಳ್ತಾರೆ, ನಾನೀಗ ಬರುವಾಗ ಮಾತಾಡ್ಕೊಂಡು ಬಂದು ಒಟ್ಟಿಗೆ ಬಂದು ಅವ್ರು ಹೇಳಿ, ನೀವು ಹೇಗೆ ಬರ್ತಿದ್ದೀರಿ ಹಾಗೆ ನಾವು ಟೈಪ್ ಮಾಡೋದು ನಮ್ಮ ಕೆಲಸ ಅಂತ. ಅದರ ಅರ್ಥ ಏನು ಅಂತ ಹೇಳೋದು ನಾವು ನೋಡುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ವಿಧೇಯವಾಗಿ, ಅಷ್ಟು ಪ್ರಾಮಾಣಿಕವಾಗಿ, 100ಕ್ಕೆ 100 ಸರಿಯಾಗುವಾಗಿ ಅದನ್ನು ಟೈಪ್ ಮಾಡುವವರು ಜಯಲಕ್ಷ್ಮಿ ಜೋಯಿಸ್ ಅವರು. ಅವರ ಜೊತೆ ನಮಗೆ ಒಂದು ಭೀಮ ಬಲವಂತ. ಮೊದಲನೇನಾಗಿದೆ ಅಂದರೆ ಈ ಅಕ್ಷರದ ತಗೊಳ್ಳಿ, ನಮಗೆ ಅದು ಪ್ರೂಫ್ ರೀಡಿಂಗ್ ಭಾಳ ತಲೆ ಹೇಳ್ತೇವೆ. ಆದ್ದರಿಂದ ಗುರುಗಳು ಅವ್ರನ್ನ ಅಗತ್ಯ ನೋಡಬೇಕಂತೇಳಿ ನಾವು ಕರ್ಕೊಂಡು ಹೋಗ್ಬೇಕು ಇವತ್ತು. ಹಾಗೆ ಈಗ ಅವರ ಹೆಸರನ್ನಂತೂ ಹೆಸರನ್ನು ಹೇಳಲೇಬೇಕು. ಹಾಗೆ ನನ್ನ ಮಿತ್ರ ಪ್ರಕಾಶ್ ಕೊಡಗೇರಿ ಅಂತ ಇದ್ದಾರೆ ಅವರು, ಮತ್ತೆ ಇಲ್ಲಿ ಬಂದಾಗ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಇಲ್ಲಿ ಸಿಬ್ಬಂದಿಯವರು, ಮುಖ್ಯವಾಗಿ ನಮ್ಮ ಮಿತ್ರ ಯಶು ವಿಟ್ಲ ಅಂತ ನೀವು ನೋಡಿರ್ಬೋದು. ಈಗ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಮಾಡ್ತಾರೆ. ಕಾರ್ಯಕ್ರಮ ನಿರ್ವಹಣೆ ನಮ್ಮ ಜಯಲಕ್ಷ್ಮಿ ಇವರು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ, ಇಷ್ಟು ಚಂದವಾಗಿ ಕನ್ನಡವನ್ನು ಮಾತಾಡದೆ ಅವರು ನನ್ನ ಹಾಗೆ ಪತ್ರಕರ್ತೇಳಿ ನಾನು ಎಂದೇ ಏನು ನನ್ನ ಬೆನ್ನನ್ನು ನಾನೇ ತಟ್ಟಿಕೊಂಡು. ನಾವು ಪತ್ರಕರ್ತರಲ್ಲ, ಎಲ್ಲ ಪತ್ರಕರ್ತರು ಹೇಳ್ತಾರೆ ಅಂತ ಸಾಧಾರಣವಾಗಿ ಅವರಿಗೆ ಅದು ಒಂದು ಜೋಕಿಗೆ ಒಬ್ಬರು ಹೇಳ್ತಿದ್ದಾರೆ, ನೀನು ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ನಿಮ್ಮ ಪ್ರಜಾವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಎಲ್ಲ ಪತ್ರಿಕೆಯಲ್ಲಿ ಅವರೇ ಸೇರಿಕೊಂಡಿದ್ದಾರೆ. ಅದೇನಂತ ಹೇಳೋದು ಒಬ್ರು ಹೇಳಿ, ಅವರಿಗೆ ಅಲ್ಪ ಪ್ರಾಣ ಮಹಾಪ್ರಾಣ ಬರ್ತದೆ, ನಾಣ ಲಾಳ ಇದೆಲ್ಲ ಸ್ಪಷ್ಟವಾಗಿ ಬರ್ತದೆ. ಹಾಗಾಗಿ ನಮ್ಮ ಪತ್ರಿಕೆಯಲ್ಲಿ ತಪ್ಪುಗಳು ಕಡಿಮೆ ಆಗ್ಬೋದು ಅಂತ ಹೇಳೋ ದೃಷ್ಟಿಯಿಂದ ಈ ಪ್ರಜಾವಾಣಿಯವರು, ಕನ್ನಡಪ್ರಭದವರು, ಇನ್ನು ವಿಜಯವಾಣಿಯವರು ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರಲ್ಲ ಸಂಪಾದಕರು, ಉಪಸಂಪಾದಕರು ಎಲ್ಲ ದಕ್ಷಿಣ ಕನ್ನಡದವರಿದ್ದಾರೆ. ಯಾಕೆಂದರೆ ಇದೇ ಕಾರಣ. ಆದ್ದರಿಂದ ನಮ್ಮ ಯಶೋ ವಿಟ್ಲ ಅವರು ಕೂಡ ನಾವು ಎಷ್ಟು ಸಲ ನಾವು ಈ ಸಂಬಂಧ ಮಾತಾಡಿದ ಇಲ್ಲ ದೂರವಾಣಿ, ಹಾಗೆ ಮಾತಾಡಿದ್ರು ಸಹ ಒಂದು ಕೃಪೆ ಮಾಡಿದ್ದಾರೆ ನನ್ನ ಅಂತ. ಮತ್ತೆ ಕೊಡೆಗೆ ಕೈ ಕೊಟ್ಟರು ಒಂದು ದಿವಸ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಇವತ್ತು ಸಹ ಕಾದಿದ್ದೆ. ಮತ್ತೆ ಅವರ ಫೋನ್ ಬರಲಿಲ್ಲ. ಏನೇ ಹೆದರಿಕೆ ಆಯ್ತು ಏನೋ ಗೊತ್ತಿಲ್ಲ. ಅವರ ಪೂರ್ವಾಶ್ರಮದ ಗುರು ಎನ್ನುವ ಹೆದರಿಕೆ ಅವರ ಏನು ಮೂಲ ಹಿಂಗೆ ಇದ್ವು ಒಳಗೆ. ವಿ ಆರ್ಥಿಕತೆ ಅವರಿಗೆ ಶ್ರೀ ಸಂಸ್ಥಾನದ ವತಿಯಿಂದ ಪರಮಪೂಜ್ಯ ಸ್ವಾಮೀಜಿಯವರು ಶಾಲು ಹೊದಿಸಿ ಫಲಪುಷ್ಪವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಹಾಗೆ ಈ ಪುಸ್ತಕಕ್ಕೆ ಅಕ್ಷರ ಜೋಡಣೆ ಮಾಡಿದ ಶ್ರೀಮತಿ ಜಯಲಕ್ಷ್ಮಿ ಜೋಶಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅಕ್ಷರ ಜೋಡಣೆ ಮಾಡುತ್ತಾ ಸೇವೆ ಮಾಡುವವರು ಶ್ರೀಮತಿ ಜಯಲಕ್ಷ್ಮಿ ಎಸ್ ಜೋಯಿಸ್ ಅವರು. ಅವರಿಗೆ ಪೂಜ್ಯ ಮಾತೆ ಅವರು ಶಾಲು ಹೊದಿಸಿ. ಆತ್ಮೀಯ ಬಂಧುಗಳೇ, ಭಗವಂತನ ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಭಾಗವಹಿಸುವುದು. ಭಗವಂತನಿಗೆ ಹುಟ್ಟುಹಬ್ಬ ಇದೆ ಅಂದರೆ ಇದೆ. ಏನು ಅಂತಂದರೆ ಅವತರಿಸುವುದನ್ನೇ ನಾವು ಆ ಜಯಂತಿ ಅಂತ ನಾವು ಆಚರಣೆ ಮಾಡ್ಬೋದು. ಅವತರು ಅನ್ನೋದಕ್ಕೆ ಇನ್ನೊಂದು ಅರ್ಥ ಮೇಲಿಂದ ಕೆಳಗೆ ಇಳಿಯುವುದು ಅಂತ, ಅಂದರೆ ಅವತಾರ ಮಾಡುವುದು ಅಂತಲೇ ಅರ್ಥ. ಧರ್ಮಗ್ಲಾನಿಯಾದಾಗ ತಾನು ಹುಟ್ಟಿ ಬರುತ್ತೇನೆ ಅಂತ ಭಗವಂತನ ಮಾತು. ನರಸಿಂಹನಾಗಿ ಅವತರಿಸಬಹುದು, ಇನ್ನೇನು ವರಾಹವಾಗಿ ಅವತರಿಸಬಹುದು, ಬೇರೆ ಬೇರೆ ರೀತಿಯಲ್ಲಿ ಅವತಾರ, ದಶಾವತಾರ ಇರ್ಬೋದು, ಇನ್ನೂ ತುಂಬ ಅವತಾರಗಳನ್ನು ಹೇಳಲಿಕ್ಕೆ ಬರ್ತದೆ. ಅದರಲ್ಲಿ ಒಂದು ದತ್ತಾವತಾರ ಅಂತ. ಇದೊಂದು ಅಪೂರ್ವವಾದ ಅವತಾರವೂ ಹೌದು, ಸುಮ್ಮನೇನು ಆದದ್ದಲ್ಲ. ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂತ, 3 ಮೂರ್ತಿಗಳು ತಮ್ಮನ್ನು ತಾವು ಕೊಟ್ಟುಕೊಂಡದ್ದು, ಅದರಿಂದ ದತ್ತನಾದನು. ಸೋಮಾತ್ರೇಯ, ದತ್ತಾತ್ರೇಯ, ದುರ್ವಾಸಾತ್ರೇಯ ಅಂತ 3 ಮೂರ್ತಿಗಳು ಬಹುಶಃ ತಮ್ಮನ್ನು ಅರ್ಪಿಸಿಕೊಂಡದ್ದು. ಯಾರಿಗೆ ಅರ್ಪಿಸುವುದು ಅಂತಂದರೆ ಎಲ್ಲರಿಗೂ ಬರಲಿಲ್ಲ ಅದು. 3 ಬಿಟ್ಟಂತ ಅತ್ರಿ, ಕಾಮ ಕ್ರೋಧ ಲೋಭವನ್ನು ಮೀರಿರುವಂಥ ಅತ್ರಿಗೆ ಅದು ಅನುಕೂಲ ಆಯಿತು. ಅಸೂಯೆ ರಹಿತಳಾಗಿರುವಂಥ ಅನಸೂಯೆಗೆ ಅದು ಅವಕಾಶ. ತುಂಬ ವಿಶೇಷವಾಗಿರುವಂಥ ಅವತಾರ ದತ್ತ ಅವತಾರ. ದತ್ತನನ್ನು ಆದಿಗುರು ಅಂತ ಕೂಡ ಕರೀತಾರೆ, ಜಗದ್ಗುರು ಅಂತ ಕರೀತಾರೆ. ಈ ಭಗವಂತ ಹೇಗೆ ಜಗತ್ತನ್ನೇ ಗುರುವಾಗಿಸಿಕೊಂಡ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳುಂಟು. ಜಗತ್ತೇ ನನಗೆ ಗುರು, ಪಂಚಭೂತಾತ್ಮಗಳನ್ನೇ ಗುರುವಾಗಿಸಿಕೊಂಡ ಅಂತ ಹೇಳ್ತಾರೆ. ಸಮುದ್ರವನ್ನು ಗುರುವಾಗಿಸಿಕೊಂಡ, ಪಕ್ಷಿಯನ್ನು ಗುರುವಾಗಿಸಿಕೊಂಡ, ಅಜಗರವನ್ನು ಗುರುವಾಗಿಸಿಕೊಂಡ. ಈಗ ಬೇರೆ ಬೇರೆ ರೀತಿಯಲ್ಲಿ 24 ಗುರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ನಾವು ನೋಡಬೇಕಾದ್ದು ಈ ಕಲಿಗಾಲದಲ್ಲಿ ಇದು ಎಷ್ಟು ಪ್ರಸ್ತುತ ಅಂತ. ಈ ತತ್ವವನ್ನು ಎಲ್ಲ ನಾವು ಆಚರಣೆ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯತೆ ಇದೆಯೋ ಅಂತ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಸಮಯವೂ ಹೌದು. ಎಲ್ಲ ಒಂದು ಲೌಕಿಕ ಬದುಕು ಒಂದು ಭಾಗದಲ್ಲಿ, ಅಲೌಕಿಕ ಬದುಕು ಇನ್ನೊಂದು ಭಾಗದಲ್ಲಿ.
ಒಂದು ಆಧ್ಯಾತ್ಮಿಕವಾದರೆ ಇನ್ನೊಂದು ಲೌಕಿಕಕ್ಕೆ ಸಂಬಂಧಪಟ್ಟಿರುವಂಥ. ಇಲ್ಲಿ ದತ್ತನ ಉಪಾಸನೆ ಮಾಡುವಂಥ ಉದ್ದೇಶಗಳು ಏನು, ಯಾಕೆ ನಾವು ದತ್ತನನ್ನು ಉಪಾಸನೆ ಮಾಡಬೇಕು? ನಮಗೆ ಶಿಷ್ಯರು ಬಹಳ ಚೆಂದಾಗಿ ಅದನ್ನು ಹೇಳಿದೆ. ಎಲ್ಲವನ್ನು ಬಿಡಿಸಿ ಏಕೆ ತ್ರಿಮೂರ್ತಿ ರೂಪ ಅಂದರೆ ಏಕೆ ಅನ್ನೋದನ್ನು ಅಲ್ಲಿ ಉಲ್ಲೇಖ ಮಾಡಿದೆ. ಸರ್ವ ದೇವರನ್ನು ಒಂದೇ ಕಡೆ ನೋಡಬೇಕಾದ್ರೆ ದತ್ತನಲ್ಲಿ ನೋಡ್ಬೋದು ಅಂತ ಹೇಳುದು. ಅದು ದತ್ತನಲ್ಲಿ ನೋಡ್ಬೋದು. ಅದನ್ನು ಬ್ರಹ್ಮನಾಗಿ ನೋಡಿ, ವಿಷ್ಣುವಾಗಿ ನೋಡಿ, ಶಿವನಾಗಿ ನೋಡಿ, ಧೇನುವನ್ನು ಹತ್ತಿರದಲ್ಲಿ ನೋಡಿ, ಶ್ವಾನಗಳನ್ನು ಒಂದಷ್ಟು ವೇದದ ರೂಪದಲ್ಲಿ ನೋಡಿ ಅಂತ ಹೇಳ್ತಾರೆ. ನಾವೆಲ್ಲ ನೋಡಬೇಕಾದ್ದು ಒಂದು ಮಾತಿದೆ, ಮನುಷ್ಯನಿಗೆ ನರಸ್ಯಾಭರಣ ರೂಪ ಅಂತ ಒಂದು ಮಾತಿದೆ. ಏನದು ಮನುಷ್ಯನಿಗೆ ರೂಪ ಅಂದರೆ? ಲೌಕಿಕವಾಗಿರುವಂಥ ದೈಹಿಕವಾದ ಆನಂದವನ್ನು ನೋಡಿಕೊಂಡು ಅನುಭವಿಸಿಕೊಂಡು ಬಾರಿ ಕೊರಲೆ ಮರೆ ಬಾರಿ ರೂಪದಯ ಅಂತ ಹೇಳ್ತಾರೆ. ಅವ ಮನುಷ್ಯನಿಗೇನು ಆಭರಣ? ರೂಪ ಆಭರಣ ಇದೆ. ರೂಪ ನರಸ್ಯ ಆಭರಣಂ ರೂಪ. ಎಷ್ಟು ಚೆನ್ನಾಗಿಂಟು ನೋಡಿ. ರೂಪಕ್ಕೆ ಏನಾದರೂ ಉಂಟಾ? ರೂಪಸ್ಯಾಭರಣಂ ಗುಣ. ಈ ರೂಪದೊಂದಿಗೆ ಗುಣ ಸೇರಿಕೊಂಡ್ರೆ ಏನಾಗ್ತದೆ ನೋಡಿ. ಗುಣಸ್ಯಾಭರಣಂ ಜ್ಞಾನ. ಜ್ಞಾನಸ್ಯ ಭರಣಂ ಏನಾದರೂ ಉಂಟಾ ಅಂದರೆ ಕ್ಷಮ ಅಂತಾರೆ. ಈ ಸಾಧಕನಿಗೆ ಅತ್ಯಮೂಲ್ಯವಾಗಿರುವಂಥ ಬ್ರಹ್ಮಾಸ್ತ್ರ ಅಂತ ಒಂದು ಉಂಟು. ಅದೇನಂದರೆ ಕ್ಷಮೆ ಅನ್ನೋದು. ಅದು ಮನೆ ಮಾಡೋದು ಬಹಳ ಕಷ್ಟ. ಕ್ಷಮಾ ಗುಣ ಬೇಕಲ್ವ, ಕ್ಷಮಾಶೀಲತೆ ಅಂತ ಅದನ್ನು ಕರೀತಾರೆ. ಒಂದ್ಸಲ ಒಂದು ನೀರಲ್ಲಿ ಒಂದು ನಮ್ಮಲ್ಲಿ ಹೇಳ್ತೇವೆ ಅಲ್ವ, ಕಚ್ಚುವಂತಹ ಒಂದು, ಅದನ್ನು ಚೇಳು ಅಂತ ನಾವು ಹೇಳ್ಬೋದು. ತುರುಟು ಕೊಂಬ ಚೇಳು ಅಂತ. ಅದು ನೀರಲ್ಲಿ ಬಿದ್ದಿದೆ. ಒಬ್ಬ ಸಾಧಕ ಏನು ಮಾಡ್ತಾನೆ, ಅದನ್ನು ಏಕೆ ಮೇಲೆ ಆಗ್ತದೆ. ಅದು ಅವನಿಗೆ ಕಚ್ಚಿಕೊಂಡು ಬಾಲದಲ್ಲಿ ಚುಚ್ಚಿಕೊಂಡು ಆದರೂ ಅದು ಬೀಳ್ತದೆ. ಮತ್ತೆ ಎತ್ತಿಕೊಂಡು ಮೇಲೆ ಹಾಕ್ಕೊಂಡು ಅದನ್ನು ನೋಡ್ತಾನೆ ಹೊರಗೆ ತರಲಿಕ್ಕೆ. ಆದರೆ ಅದು ಕಚ್ಚುತ್ತದೆ, ಕೈಯಿಂದ ಮತ್ತೆ ಬಿದ್ದು ಹೋಗ್ತದೆ. ಯಾರೋ ಒಬ್ರು ಹೇಳಿದರಂತೆ, ಮಗನೇ ನಿಮಗೆ ಹುಚ್ಚ, ನಮಗೆ ಇದನ್ನು ಮೇಲೆ ಹಾಕುವ ಕೆಲಸ ಯಾಕೆ? ಅದು ಕಚ್ಚುವಂಥದ್ದು, ಅದನ್ನು ನೀವು ಮೇಲೆ ಹಾಕ್ಲಿಕ್ಕೆ ನೋಡ್ತೀರಲ್ಲ. ಆಗ ಅವ್ರು ಹೇಳ್ತಾರೆ, ಅದರದ್ದು ಗುಣ ಕಚ್ಚುವಂಥದ್ದು ಅದರ ಗುಣ, ಆದರೆ ಉಳಿಸುವಂಥದ್ದು ನನ್ನ ಗುಣ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ದತ್ತ ಸಂಪ್ರದಾಯದಲ್ಲಿ ಸಾಧು ಸಂತರ ಬಗ್ಗೆ ಈ ಗುಣಗಳನ್ನು ಉಲ್ಲೇಖ ಮಾಡ್ತಾರೆ. ತುಂಬ ಒಳ್ಳೆಯದಾದಂಥ ವಿಚಾರಗಳು ಅದರ ಒಳಗಿದೆ. ಸಾಧಕನಾಗಿ ಬದುಕುವುದಿದ್ರೆ ಸಮಾಜಕ್ಕಾಗಿ ಅಂತ ಒಂದು ಮಾತು ಇದೆ. ಇವತ್ತು ಸುಂದರವಾಗಿರುವಂಥ ಸಹಸ್ರನಾಮವನ್ನು ಈಗಾಗಲೇ ಕನ್ನಡೀಕರಣ ಮಾಡಿ ಒಂದಷ್ಟು ಹಾಡುಗಳಿಗೆ ಕುಣಿತಕ್ಕೆ ಅನುಕೂಲವಾಗಿರುವಂತಹ ಒಂದು ಸಂಗ್ರಹವನ್ನು ಇಲ್ಲಿ ಮಾಡಲಾಗಿದೆ. ಭಾಳ ಚೆನ್ನಾಗಿದೆ ಇದು. ಇದನ್ನು ನೋಡ್ಬೋದು ನಿಮಗೆಲ್ಲ. ಇವತ್ತು ತುಂಬ ಪ್ರತಿಗಳು ಬರಲಿಲ್ಲ, ಏನು ಅನಾವರಣ ಮಾಡಲಿಕ್ಕೆ ಸ್ವಲ್ಪ ಬಂದಿದೆ, ಮುಂದೆ ಬರ್ತದೆ. ಅಂತ ತಿಳ್ಕೊಳ್ಬೋದು. ಪಂಡೇರ ಮೇಲೆ ಹಾಕ್ಲಿಕ್ಕೆ ಗೊತ್ತಿಲ್ಲ, ಆದರೆ ಇನ್ನೊಂದು ಬರ್ತದೆ. ಅಚ್ಚಲ್ಲಿ ಉಂಟು. ಸ್ವಲ್ಪ ನಮಗೆ ಇಲ್ಲಿ ಬಿಡುಗಡೆಗೆ ತಂದಿದ್ದೇವೆ ಅಷ್ಟೇ. ಮುಂದೆ ಅದು ನಿಮಗೆಲ್ಲ ಲಭ್ಯ ಆಗ್ತದೆ, ಸಾಧ್ಯ ಅದನ್ನು ತಗೊಳ್ಬೋದು. ಇವರು ಕೃತಿಯಲ್ಲಿ ತುಂಬ ನಾವು ನೋಡಿರ್ಬೋದು, ತುಂಬ ಕೃತಿಗಳನ್ನು ನೋಡಿರ್ಬೋದು. ನಮಗೆ ಗೊತ್ತಿಲ್ಲ ಅವ್ರದ್ದು ಕಥೆ ಏನು ಅಂತ ನಮಗೆ ಗೊತ್ತಿಲ್ಲ. ಇವರಿಗೆ ಗುರುಗಳಾಗಿದ್ದರು, ಪಾಠ ಮಾಡಿದ್ದಾರೆ ಅಂತ ಈಗಾಗಲೇ ಹೇಳಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಆರ್ಥಿಕತೆ ಅಂತ ನಾನು ಕೂಡ ಕೇಳಿದ್ದೆ, ಅವನ ಹೆಸರು ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಬರೀತಾರೆ ಹೇಗೆ ಅಂತ ಹೇಳ್ಕೊಂಡು ಬಿ ಅಂತ ಬರೀತಾರೆ. ಅದು ಬಿ ಏನು ಅಂತ ನಮಗೆ ಗೊತ್ತಿಲ್ಲ. ಮತ್ತೆ ವೆಂಕಟರಮಣ ಅಂತ ಗೊತ್ತಾಯಿತು. ಅದು ಅನುಕೂಲ ಆಗಿರುವಂಥದ್ದು ಸಾಹಿತ್ಯದ ಮೂಲಕ ಅಂತ ನಮಗೆ ಮಕ್ಕಳು ಗೊತ್ತಾಯಿತು. ಆದರೆ ಅವರ ಬರವಣಿಗೆಯಲ್ಲಿ ಒಂದು ರೀತಿಯ ವಿಶೇಷತೆಯನ್ನು ನಾವು ನೋಡಬಹುದು. ಸಂಸ್ಕೃತ ಭಾಷೆಯಲ್ಲಿ ಬಂದಿರುವಂಥ ಸ್ತೋತ್ರಗಳನ್ನು ಮತ್ತೆ ಕನ್ನಡೀಕರಣ ಮಾಡುವುದು, ಅದಕ್ಕೆ ಸರಿಯಾಗಿ ಏನು ಪ್ರಾಶಕ್ಕೆ ತೊಂದರೆ ಆಗದಾಗಿ ಬರೆಯುವಂಥದ್ದು ನೋಡಿ. ಅದು ಸ್ವಲ್ಪ ಕಷ್ಟಕರ, ಹುಡುಕಿ ಬರಿಬೇಕಾಗ್ತದೆ. ಅಲ್ಲಿ ಒಂದು ರೀತಿಯ ತಾಳ್ಮೆ ಸಹನೆಗಳು ಅಲ್ಲಿ ಬೇಕು ಅಂತ ನಾವು ನೋಡಬೇಕು. ತಾಳ್ಮೆ ಇಲ್ಲದಿದ್ದರೆ ಅದನ್ನು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಷ್ಟೊತ್ತಿಗೆ ಬಂದಿದ್ದಾರೆ, ಅವರ ಮನೆಯವರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾರಾದರೂ ಅವರು ಅನುಕೂಲ ಮಾಡಿದ್ರೆ ಈ ಇಂಚಿನ ಕರ್ಮ ಮರೆ 2 ಗಂಟೆ ಎಲ್ಲ ಕೊಡೋದು ಬರೆಯುವಂಥದ್ದು ಅಂತ ಹೇಳಿದರೆ ಆಗ್ತದೆ. ನೋಡಿ ನೀವು. ಆದರೆ ಸಾಹಿತ್ಯ ಯಾರು ಬರೀತಾನೋ ಅವನದಲ್ಲಿ ತಲ್ಲೀನಾಗಿರ್ತಾನೆ. ಅವರೊಂದು ಗುಣ ಇರ್ತದೆ. ಒಂದ್ಸಲ ಒಬ್ಬರು ಬರೀತಾ ಇದ್ರಂತೆ. ಒಬ್ಬ ಹೊರಗಿಂದ ಬಂದು ಕೇಳ್ತಾನಂತೆ, ದಾರ ಉಪಕಾರ ಮಾಡ್ಕೊಡಿ, ನಾವು ಬಾಲೆಗೊಂದು ಸರ್ ಮಸ್ತ್ ಪೈಸೆಜ್ಜಿ ಇದೆಲ್ಲ ಗಾಡಿ ಮಂತು ಕೋಡಾತೆ ಇದೊಂದು ದಾರ ಉಪಕಾರ ಮಾಡ್ಕೊಡಿ. ಬಾಗಿಲು ತಟ್ಟಿದ್ರಂತೆ. ಒಳಗಿದ್ದವರು ಅವ್ರದ್ದೊಂದು ಲೇಖನಿ ಮಾತ್ರ ಹೇಳಿ, ಮತ್ತೆ ಕಾಗದಲ್ಲಿ ಅಷ್ಟೇ ಬರೀತಿದ್ದಾರೆ. ಇಂಚೆನು ಅದೇ ಈ ರೀತಿ ನೋಡಿದ್ರಂತೆ. ಅದೇ ಇವತ್ತು
ಅದಕ್ಕೆ ನನ್ನ ಬಾಲ್ಯವನ್ನು ವಿಸರ್ಜಿಸಿ ದಾನ ಉಪದಾನ ಕೊಡೋದು ಬರ್ತನೆ ಅಂತ 2 ದಾಲ ಇಜ್ಜತ್ತ ಮರೆ ಕೊರಿಯರು ಉಪ್ಪುನೆ ಪೆನ್ನು ದಾವನಿ ಕಾಕಡಿ 2 ಉಪ್ಪುನೆ ದಾಲ ಇದ್ದೀನಿ ಮರ. ಆವಾಗ ಅವ್ರು ಹೇಳ್ತಾರಂತೆ, ಆಚೀಚೆ ನೋಡಿದ್ರು ಹೆಂಡತಿ ಮಲಗಿದ್ದು ಕಂಡಿತ್ತು. ಅವರಿಗೆ ಕೈಗೆ ಇಟ್ಕೊಂಡು ಮಲಗಿದ್ದಾರೆ. ಆಚೀಚೆ ಮೆಲ್ಲ ಕೈಯ ಒಂದು ಬಳೆಯನ್ನು ತೀಗಿಸಿದ್ರು ಮಲಗಿಲ್ಲ. ಒಂದು ತೆಗೆದ್ರು ಬಳೆಯನ್ನು, ಒಂದು ಯಾರು ಏನಿಕ್ಕೆ ಅಂತ ಮೆಲ್ಲ ಕೊಂಡೋಗಿ ಈ ಮೆಲ್ಲ ಕೊಂಡು ಅಂತ ಅದರ ಕೊಡುವ ಹೊತ್ತಿಗೆ ಹಿಂದಿಂದ ಹೆಂಡತಿ ಓಡಿಕೊಂಡು ಬಂದಿದ್ದಾರೆ. ಇವರಿಗೆ ಲೋಕಲ್ ಮತ್ತೆ ಬೂರುಳಿ ಬೆಟ್ಟ ಇತರಡ್ಡು ಪಾಡಿದರ ನಾನು ಒಂಜಿ ಬಲೆಗೆ ಇತ್ತು ಒಂಜಿ ಬಲೆಗೆ ಹೋಗ್ತೇನೆ ನಾನೇ ಎಂದು ಗೊತ್ತಾಗ ಅವಳು ಹೆಂಡತಿ ಬಂದು ಹೇಳ್ತಾರಂತೆ, ಅವನಿಗೆ ಕರೆದು ಹೇಳಿ ಇಲ್ಲಿ ಬಾ ಅಂತ ಇನ್ನೊಂದೊಂದು ತೆಗೆದುಕೊಟ್ಟು ಅರೆ ಇದಾದ ಗೊತ್ತಿದ್ದಿ ಒಂದೇ ಇರ್ತಾರ ಅಂತ ರಡ್ಡೆಲ್ಲ ಕೊಡ್ಬೇ ಅಂತ ಹೇಳ್ಕೊಂಡು ಇದು ಸಾಹಿತ್ಯ ಮನಸ್ಸಲ್ಲಿರುವಂಥ ಗುಣವನ್ನು ನಾನು ಹೇಳ್ತಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ದುಡ್ಡು ಕಾಸು ಅಂತಲ್ಲ, ಇದು ದೊಡ್ಡ ಕೊಡುಗೆ. ಸಾಹಿತ್ಯ ಕೊಡುಗೆ ಅನ್ನೋದು ದೊಡ್ಡ ಕೊಡುಗೆ. ಅದು ನಮ್ಮ ಸನಾತನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ ಅಂತ ಹೇಳ್ಬೋದು. ಧರ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಸಾಹಿತ್ಯದ ಅಗತ್ಯತೆ ಇದೆ. ಅವರೊಂದು ಪುಸ್ತಕವನ್ನು ಬರೆದಿದ್ದು ನಿನ್ನೆ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಮಾರಿಯಮ್ಮನ ಬಗ್ಗೆ ಬರೆದಿರುವಂಥದ್ದು ತುಂಬ ಸಂಶೋಧನಾ ಒಂದು ಎಲ್ಲರಿಗೊಂದು ಬೇಕಾಗಿರುವಂಥ ಕೃತಿಯಾಗಿದೆ. ನಾನು ನೋಡಿದೆ, ರಿಸರ್ಚ್ ಮಾಡಬೇಕಾದ್ರೆ ಜಾನಪದದಲ್ಲಿ ಆ ಕಾರ್ಯಕ್ರಮವಾಗಿ ಅದನ್ನು ತಗೊಳ್ಬೋದು ಅಂತ ಅದನ್ನು ಅವರು ಬರೆದಿದ್ದಾರೆ. ಬಹುಶಃ ಮಾರಿಯಮ್ಮನ ಬಗ್ಗೆ ನಾವು ಹೆಚ್ಚು ಬರೆದಿದ್ದೇವೆ, ಅದು ಹಲವರು ಬರೆದಿದ್ದಾರೆ. ಆದರೆ ಇದು ಈಗ ನಮ್ಮ ಒಂದು ಅದಕ್ಕೆ ಸೇರ್ತದೆ, ಇದು ಕೂಡ ಅದಕ್ಕೊಂದು ಸೇರ್ತದೆ. ಯಾರಾದರೂ ಸಂಶೋಧನೆ ಮಾಡುವವರಿಗೆ ಏನು ಸ್ತೋತ್ರದಲ್ಲಿ ಇದೆ ಅಂತಂದರೆ ಹನುಮಂತನ ಬಗ್ಗೆ ಏನಿದೆ ಅಂತಂದರೆ ಇದಂತೆ ಕೊಡ್ಬೋದು, ಇದರಲ್ಲಿದೆ. ಅದಕ್ಕೆ ಬೇಕಾಗಿರುವಂಥ ವಿಚಾರವನ್ನು ಪೂರಕವಾಗಿ ತುಂಬಿಸಿದ್ದಾರೆ. ನಾನು ಯಾವಾಗಲೂ ಇವರ ಪುಸ್ತಕವನ್ನು ನೋಡ್ತಿರುವಾಗ ಬೇರೆ ಬೇರೆ ಬರೆದಿದ್ದಾರೆ, ನಾನು ಹಲವಾರು ನೋಡಿದ್ದೇನೆ. ತಪ್ಪಿಲ್ಲದಿರುವಂಥದ್ದು ಎಲ್ಲಿ ಅಂತೇಳಿ ಜಯಕ್ಕನವರ ಕೈ ಉಂಟಲ್ಲಿ ಅಂತ ಈಗ ಗೊತ್ತಾಯ್ತು ನನಗೆ. ಅವರಿಗೆ ಒಂದು ಅಭಿನಂದನೆ. ತಪ್ಪಿಲ್ಲ, ಎಲ್ಲಾದ್ರೂ ಇದ್ರೆ ಅವ್ರ ಹತ್ರ ಕೊಡಿ, ಅವರು ಚೆನ್ನಾಗಿ ಟೀಚಿಂಗ್ ಮಾಡಿ ಕೊಡ್ತಾರೆ. ಈಗ ನಮಗೆ ಗೊತ್ತಾಯ್ತು ಅವರಿಗೆ ಕಳಿಸ್ಬೋದು ಅಂತ. ಆದರೆ ಈ ಮೊದಲು ಇನ್ನೊಂದು ಕೃತಿಯನ್ನು ನಾವು ನೋಡ್ಬೋದು. ಈಗ ಅದು ಬಹುಶಃ ಅದು ಒಂದು CD ಮಾಡುವ ಒಂದು ಆಲೋಚನೆ ಉಂಟು. ಅದರ ಬಗ್ಗೆ ಏನಾದರೂ ಅದಕ್ಕೊಂದು ರಾಗ ಸಂಯೋಜನೆ ಮಾಡಿಕೊಂಡು ಹನುಮಾನ್ ಚಾಲೀಸ ಅಂತ ನೀವೆಲ್ಲ ಕೇಳಿರ್ಬೋದು. ಈಗಾಗಲೇ ಅದನ್ನು ಕನ್ನಡದಲ್ಲಿ ಬರೆದು ತುಂಬ ಬರೆದಿದ್ದಾರೆ ಕನ್ನಡದಲ್ಲಿ. ಆದರೆ ಇವರು ಬರೆದದಲ್ಲಿ ನಾನು ಕಂಡಿರುವಂಥದ್ದು ತಾಳಕ್ಕೆ ಸರಿಯಾಗಿ ಬೇಕಾದ ರೀತಿಯಲ್ಲಿ ಚೌಪದಿ ಅಂತ ಹೇಳಿದ್ರಲ್ವ, 4-4-4 ಕೊಟ್ಟುಕೊಂಡು ಅದನ್ನು ಹಾಡುವುದು ಚೆನ್ನಾಗಿ ಕುಣಿತಕ್ಕೂ ಬರುವ ರೀತಿಯಲ್ಲಿ ಬರ್ತಾರೆ. ಅದನ್ನು ಒಂದು ಆಡಿ ಒಂದು ಬಿಡುಗಡೆ ಮಾಡುವಂಥ ಒಂದು ಸಮಯವು ಸಂದರ್ಭವು ಬಂದಿದೆ. ಈಗ ನನಗೆ ಅವಕಾಶ ಇದ್ದಾಗ ಅದನ್ನು ಬಹುಶಃ ಇವರು ಹೇಳಿದ್ದಾರೆ, ನಮ್ಮಲ್ಲಿ ಯಾಕೆ ರೆಕಾರ್ಡ್ ಮಾಡುವುದು, ನಮ್ಮಲ್ಲಿ ಇಲ್ಲೇ ಅವರು ನಮ್ಮ ಕುಟುಂಬದಲ್ಲಿ ಮಾಡಬಹುದಲ್ಲ ಅಲ್ಲ. ಮನುಷ್ಯರು ಅವಾಗ ಹೇಳ್ತಿದ್ರು, ಬಹುಶಃ ಇವರದಿಗೆ ಸಿದ್ಧರಾಗಿದ್ದಾರೆ. ಬಹುಶಃ ಅದು ಮುಂದೆ ಆಗ್ಬೋದು ಅಂತ ನನ್ನದೊಂದು ಊಹೆ. ಆಗ್ಬೋದು, ಖಂಡಿತ ಆಗ್ಬೋದು. ಜನಗಳಿಗೆ ತಲುಪಿಸಬೇಕು ಅಂತ ಹನುಮಂತನ ಬಗ್ಗೆ ತುಂಬ ಸುಂದರವಾಗಿರುವಂಥ ವಿಚಾರಗಳು ಸುಂದರವಾಗಿವೆ. ಹನುಮಂತನಿಗೆ ಹೆಸರೇ ಸುಂದರ ಅಂತ. ರಾಮಾಯಣ ಒಂದು ಚೆನ್ನಾಗಿ ಆಗಿದ್ದಿದ್ರೆ ಈ ಸುಂದರನಿಂದಲೇ ಆಗಿರುವಂಥದ್ದು. ಅದರ ಒಳಗೊಂದು ಸುಂದರಕಾಂಡ ಅಂತ ಕೇಳಿರ್ಬೋದು, ಭಾಳ ಚೆನ್ನಾಗಿದೆ. ಅದರ ಬಗ್ಗೆ ಪ್ರಸ್ತುತವಾಗಿ ಹೇಳಬೇಕಾದ್ರೆ ಇನ್ನೂ ವಿಚಾರಗಳು ಉಂಟು ಅದರಲ್ಲಿ. ಏನು ಸುಂದರ, ಅವನು ಸಂಜೀವರಾಯ ಅಂತ ಕರೀತಾರೆ. ಹಾಡಾಡುವಾಗ ನಾವು ಹೇಳ್ತೇವೆ, ಕನಸಲ್ಲಿ ಮನಸ್ಸಲ್ಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗಲಿ ಭೀತಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅಂಜಿಕಿನ್ಯಾತಕಯ್ಯ ಸಜ್ಜನನಿಗೆ ಭಯವು ಇನ್ಯಾತಕಯ್ಯ, ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತಕಯ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಪುರಂದರ ವಿಠಲನ ಪೂಜೆಯ ಮಾಡಿದ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂತ ಕೊನೆಗೆ ಎಷ್ಟು ಚೆನ್ನಾಗಿದೆ ನೋಡಿ. ಹನುಮಂತ ಅಂದರೆ ಹಾಗೆ ಅಂತ. ಇಲ್ಲಿ 2 ದೇವರು ಜೊತೆಗಿದ್ದಾರೆ. ಇವರು ಬರ್ದೋದು 2, ದತ್ತ ಮತ್ತು ಆಂಜನೇಯ. ಇಲ್ಲಿ ಇದಕ್ಕೆ ಒಂದು ವಿಶೇಷತೆ ಉಂಟು. ಕ್ಷೇತ್ರ ಮಹಾತ್ಮೆಯಲ್ಲಿ ದತ್ತಾಂಜನೇಯನ ಒಂದು ಸಮೀಕರಣವನ್ನು ಕೊಡ್ತಾರೆ. ಬಹುಶಃ ನಾಳ್ದು ರಥೋತ್ಸವ ಸಮಯಕ್ಕೆ ಒಂದು ಯಕ್ಷಗಾನವನ್ನು ಮತ್ತೆ ತುಳುವಲ್ಲಿ ಆಡುವ ಒಂದು ಪ್ರಯತ್ನ ಮಾಡ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಬರ್ಬೋದು, ಪ್ರಕಟ ಆಗಿಲ್ಲ ಏನು ಅಂತ. ಆದರೂ ನಮಗೆ ಬೇಕಾಗಿರುವಂಥದ್ದು ಈಗ ನಾವು ಹೇಳ್ತಾ ಇದ್ದೇವೆ, ರೂಪ ಆಯಿತು, ಗುಣ ಆಯಿತು, ಜ್ಞಾನ ಆಯಿತು, ಕ್ಷಮ ಆಯಿತು. ಇದು ಎಲ್ಲವೂ ಸೇರಿದಾಗ ಎಲ್ಲವೂ ಆನಂದವಾಗಿರುತ್ತದೆ. ಆನಂದದ ಮೂಲವೇ ಅಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಈ ಆಧ್ಯಾತ್ಮ ಅನ್ನೋದರ ಕೊನೆ ಆನಂದದಲ್ಲಿದೆ. ಆನಂದದಲ್ಲಿದೆ. ಆನಂದ ಅನ್ನುವಂಥ ಒಂದು ಶಬ್ದ ಅನ್ನದಿಂದಲೇ ಶುರುವಾಗಿರುವಂಥದ್ದು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಒಂದು ಕೋಶ ಇದೆ.
ಇದು ಜಾಗೃತಿ ಆಗೋದು ಅನ್ನಮಯದಿಂದಲೇ ಶುರು ಆಗುವಂಥದ್ದು. ಪ್ರಾಣಕ್ಕೆ ಪುಷ್ಟಿ ಕೊಡುವುದೇ ಅನ್ನ ಅಂತ, ಮತ್ತೆ ಒಂದು ಮನೋವಿಜ್ಞಾನ ಆಗಿ ಮತ್ತೆ ಆನಂದ ಅನ್ನುವಂಥದ್ದು. ಆನಂದ ಅನ್ನುವಂಥದ್ದು ಆಧ್ಯಾತ್ಮದ ಸೆಲೆ ಅದರಲ್ಲಿ ಅಡಗಿದೆ. ಇವತ್ತೊಂದು ಆಧ್ಯಾತ್ಮ ಕೇಂದ್ರದ ಬಗ್ಗೆ ಒಂದು ಕಟ್ಟಡ ನಿರ್ಮಾಣದ ಒಂದು ವಿನ್ಯಾಸವನ್ನು ನೀವು ನೋಡಿದ್ರಿ, ಅದಕ್ಕೆಲ್ಲ ರೂಪ ಕೊಟ್ಟವರು ಅವರು. ಬಹುಶಃ ಈಗ ಆಗಬೇಕು ಅಂತ ನಾವು ಹೇಳಿದ್ದೇವೆ, ಅದಕ್ಕೆ ರೂಪ ಕೊಟ್ಟದ್ದು ಅವರು. ಬಹುಶಃ ಚೆನ್ನಾಗಿ ಮೂಡಿಸಿದ್ದಾರೆ. ಅವರು ಕುಟುಂಬವೇ ಇಂಜಿನಿಯರ್ ಆಗಿದ್ದಾರೆ ಅಂತ ಕಾಣ್ತದೆ, ಮಗಳನ್ನು ಕೂಡ ಅದಕ್ಕೆ ಸಿದ್ಧತೆಗೊಳಿಸಿದ್ದಾರೆ. ಬಹುಶಃ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ಒಂದು ಚಾಲನೆ ಸಿಕ್ಕಿದೆ. ಯಾರಿದಕ್ಕೆ ಚಾಲನೆ ಕೊಟ್ಟದ್ದು ಅಲ್ಲ, ಕೊಡುವವರಿಗೆ ಕೊಡಬೇಕು, ಬಿಲ್ಡರ್ ಇದ್ದಾರಲ್ವಾ, ಅವರಿಂದ ಯಾಕೆ ಕೊಡಿಸಬಾರದು ಅಂತ ಅವರನ್ನು ಮಾಡಿದ್ದಾರೆ. ನಾಳೆಲ್ಲಾದರೂ ಎಂಚಿನಾವಡೆ ಇದೆಲ್ಲ ಸೇರ್ಕೊಳ್ಳೋಣ ಯಾನಂತ ಸೇರ್ಪಾವಂತ ಸೇರಿಸ್ಬೋದಲ್ಲ, ಬಿಲ್ಡರ್ ಅಲ್ವ ಅವರು. ಹಾಗಾಗಿ ಬಲ ತುಂಬಿದೊಂದು ಕಾರ್ಯವೂ ಹೌದು ಅಂತ ಅವರಿಗೊಂದು ಅಭಿನಂದನೆ ಹೇಳಬೇಕು. ಈ ರೂಪರೇಷೆ ಮಾಡಿರುವಂಥ ಇವರಿಗೂ ನಾವೊಂದು ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಬೇಕು. ಮುಂದಿನ ದಿನದಲ್ಲಿ ಅದು ಶೀಘ್ರದಲ್ಲಿ ಶುರು ಆಗ್ತದೆ. ಈ ಯಾರಾದರೂ ಕೇಳೋದು ಆಯ್ತು ವರ್ಷ ಆಖರಿಗೆ ಶುರು ಆಯ್ನ ಬೇಲ್ ಅಂತ ಹೇಳೋದು ಬೇಡ, 21ಕ್ಕೆ ಶುರು ಆಯ್ನ ಅವಳು. ಅದಕ್ಕೆ ಸ್ವಲ್ಪ ನಾವು ಅದನ್ನು ಇಟ್ಟಿದ್ದೇವೆ. ಆದರೆ ಶಾರ್ವರಿಯಲ್ಲಿ ಅದು ಆರಂಭ ಆಗ್ತದೆ. ಶಾರ್ವರಿಯಲ್ಲಿ ಮುಂದಿನ ಸಂವತ್ಸರಕ್ಕೆ ಮೊದಲೇ ಅದಾಗ್ತದೆ. ಪ್ಲವಮಾನದ ನೆನಪಲ್ಲಿ ಕೂಡ ಅದಾಗಲಿ ಅಂತ ಅದಕ್ಕೆ ನಾವು ತಂದಿದ್ದೇವೆ. ಬಹುಶಃ ಅದು ಶೀಘ್ರದಲ್ಲಿ ಅದರ ಕಾರ್ಯ ಆಗ್ತದೆ. ಸ್ವಲ್ಪ ಕೆಲಸಗಳು ಇರುವುದರಿಂದ ಅಂಕುಡೊಂಕು ಸ್ವಲ್ಪ ಇರುವುದರಿಂದ ತುಂಬಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಇದೆ. ಮುಂದಿನ ದಿನದಲ್ಲಿ ಅದು ಸ್ವಲ್ಪ ಆಧ್ಯಾತ್ಮ ಪ್ರೀತಿ ಯಾರಿಗಿದೆ, ಪ್ರೀತಿ ಅನ್ನುವಂಥದ್ದು ಶಕ್ತಿ ಭಾಳ ದೊಡ್ಡದಪ್ಪ, ಅದನ್ನು ನಾವು ಹೇಳಿ ಮುಗಿಸಲಿಕ್ಕೆ ಆಗುವುದಿಲ್ಲ. ಪ್ರೀತಿ ಅಂದರೆ ಅದೊಂದು ಶಕ್ತಿ ಅಂತ ನಾವು ಹೇಳಬೇಕು. ಅದು ಬಲ ತುಂಬುತ್ತದೆ ನಮಗೆ. ಅದು ಅದರ ಮನೆಯಲ್ಲಿ ಇದ್ದ ನೀವೆಲ್ಲ ಕೇಳುವುದು ಪ್ರೀತಿಯ ಮನೆಯಲ್ಲಿ ಅಲ್ಲ, ಬೇರೆ ಬೇರೆ ಲವರ್ಸ್ ಬಾಗೆಲ್ಲ ಇದೆ, ಅದೆಲ್ಲ ನಾನು ಹೇಳುವಂಥದ್ದು. ಪ್ರೀತಿಯ ಸ್ಥಾನ ಎಲ್ಲಿ ಅಂದರೆ ಅಂತರಂಗ ಅಂತ ಹೇಳ್ತಾರೆ. ಅಲ್ಲಿ ಉದಿಸ್ತಕ್ಕಂಥ ವಿಚಾರ, ಅಲ್ಲಿ ಉದಿಸಿದರೆ ಮಾತ್ರ ಅದು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ದತ್ತಾಮಹಾಯಾಗದ ಒಂದು ಕಾರ್ಯ ನಡೀತಾ ಇದೆ. ಆ ಪ್ರೀತಿಯ ಒಂದು ಸೆಲೆ ದತ್ತ ತತ್ವದಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಆ ಸೆಲೆ ಅದರಲ್ಲಿ ಅಡಗಿದೆ. ಸಾಧು ಸಂತರು ಅನ್ನುವಾಗ ಕೇಳ್ಬೋದು, ಅಲ್ಲಿ ಬೀಗರು ಲೆಕ್ಕ ಒಳ್ಳೆ ಮಾಡ್ರೆ ಅಂತ ಹೇಳ್ತಾರೆ ನೋಡಿ, ಅದೇ ಅವಧೂತ ಅವಸ್ಥೆ ಅಂತ ಉಲ್ಲೇಖ ಮಾಡ್ತಾರೆ ಚರಿತ್ರೆಯೊಳಗೆ. ಈ ಒಂದು ಸಮಯದಲ್ಲಿ ದತ್ತನಿಗೆ ಪ್ರಿಯವಾಗಿರುವಂತಹ ಒಂದು ಸೇವಾ ಕಾರ್ಯ ದತ್ತಯಾಗ. ಈ ಭಗವದ್ಗೀತೆಯೊಳಗೆ ಕೃಷ್ಣದೇವ ಏನು ಮಾಡ್ತಾನೆ ಅಂತಂದರೆ, ಯಜ್ಞದ ಬಗ್ಗೆ ಉಲ್ಲೇಖ ಮಾಡಿಕೊಂಡು ಯಜ್ಞ ದಾನ ತಪಸ್ಸುಗಳು ಸಾತ್ವಿಕವಾಗಿರಬೇಕು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ತಾಮಸದಲ್ಲಿ ಮಾಡಿರುವಂಥ ಯಜ್ಞಕ್ಕೆ ಇಂದ್ರಜಿತ್ತನ್ನು ನಾವು ಹೇಳಬಹುದು. ಏನು ಮಾಡಿದ ಅಂತ ಹೇಳ್ತಾರೆ, ಪಂಡಿತ ಕಪಟ ವಿದ್ಯೆ ಮಾತ್ರ ಮಾಲ್ತಿರತ್ತೆ, ಗುಬ್ಬಿರತ್ತೆ. ಆದರೆ ಸಾತ್ವಿಕ ಯಜ್ಞವೂ ಶ್ರೇಷ್ಠವಾಗಿರುವಂಥದ್ದು, ಸಾತ್ವಿಕವಾಗಿರುವಂಥ ದಾನವೂ ಶ್ರೇಷ್ಠವಾಗಿರುವಂಥದ್ದು, ಸಾತ್ವಿಕವಾಗಿರುವಂಥ ತಪಸ್ಸು ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳ್ತಾರೆ. ಅಥರ್ವ ವೇದದಲ್ಲಿ ದತ್ತೋಪನಿಷತ್ತು ಅಂತ ಒಂದಿದೆ. ಬಹುಶಃ ಅದನ್ನು ಕೇಳಿದ್ರಿ ಅವರು, ನಾನು ಸ್ವಲ್ಪ ಹೇಳಿದ್ದೇನೆ, ಇನ್ನವರಿಗೆ ಬಿಟ್ಟುಕೊಡಲಿಲ್ಲ. ಅದಕ್ಕೆ ಇನ್ನೇನಾದರೂ ಬರೀತಾರೆ, ಖಂಡಿತ ಬರೀತಾರೆ. ಅದಕ್ಕೆ ಈಗೊಂದು ಈಗ ಸ್ವಲ್ಪ ಪೀಠಿಗೆ ಹೊಡೆದಿರ್ತದೆ ಅಷ್ಟೇ. ಸಾಧ್ಯ ಆದರೆ ಅದನ್ನು ಉಲ್ಲೇಖ ಮಾಡುವುದರಲ್ಲಿ ಒಳ್ಳೆಯ ಒಂದು ವಿಚಾರಗಳು ಉಂಟು. ದತ್ತೋಪನಿಷತ್ತು ಅಂತ ಅದನ್ನು ನೋಡ್ಬೋದು. ಅದರ ಬಗ್ಗೆ ಜನರಿಗೆ ತಿಳಿಸುವಂಥ ಅನಿವಾರ್ಯತೆ ಇದೆ. ಅದನ್ನು ಮುಂದಿನ ದಿನದಲ್ಲಿ ನಾವು ನೋಡುವ. ಅಥರ್ವ ವೇದದಲ್ಲಿ ಏನು ದತ್ತನ ಸ್ಥಾನಮಾನ ಏನು, ಉಪನಿಷತ್ತುಗಳು ಅದರ ಬಗ್ಗೆ ತುಂಬ ಹೇಳ್ತಾರೆ. ನಾವು ಮೃತ್ಯುವಿನಿಂದ ಆಚೆಗೆ ಸಾಗಬೇಕು, ಅದು ಅಮೃತತ್ವ ಅಂತ ಹೇಳ್ತಾರೆ. ಆ ಅಮೃತತ್ವದ ಗುಣವನ್ನು ಹೇಗೆ ನಾವು ಗಳಿಸುವುದು, ಹೇಗೆ ಅದರ ಬಗ್ಗೆ ಚೆನ್ನಾಗಿರುವಂಥ ಮಾರ್ಗ. ಈಗಾಗಲೇ ಮಾರ್ಗಶೀರ್ಷ ಅಂತ ನಾವು ಕರೀತೇವೆ. ಈ ಮಾಸದಲ್ಲಿ ಯಾಕೆ ಇದು ಬಂದಿದೆ ಅಂತಂದರೆ, ಮುಮುಕ್ಷುಗಳಿಗೆ ರಾಜಮಾರ್ಗ ಅಂದರೆ ಮಾರ್ಗಶಿರ ಮಾಸ ಅಂತ ಹೇಳ್ಬೋದು. ಅದಕ್ಕೆ ಪೂರಕವಾಗಿ ಈ ಸಮಯದಲ್ಲಿ ದತ್ತನ ಜಯಂತಿಯೂ ಮಾರ್ಗಶಿರ ಮಾಸದಲ್ಲೇ ನಡೆದಿರುವಂಥದ್ದು. ಆ ಜಯಂತ್ಯುತ್ಸವವನ್ನು ನಾವು ಸಂಭ್ರಮದಿಂದ ಮಾಡಬೇಕು. ಇದು ಅರ್ಥಾತ್ ಅಂತರಂಗದ ಸಂಭ್ರಮ ಇದಾಗ್ತದೆ. ದತ್ತ ತತ್ವದ ಚಿಂತನೆಯೇ ಆಗಿತ್ತು. ಆಧ್ಯಾತ್ಮದ ಮೂಲ, ನಾವೆಲ್ಲರೂ ಆಧ್ಯಾತ್ಮಿಗಳಾಗೋಣ ಅನ್ನುವಂಥ ಸಂದೇಶ ಅದರಲ್ಲಿದೆ. ವಿಶ್ವ ಮಾನವ ಧರ್ಮದ ಪರಿಕಲ್ಪನೆ ಅದರ ಒಳಗಿದೆ. ಜೊತೆಗೆ ಸಮರಸ ತತ್ವವನ್ನು ಸಮಾಜಕ್ಕೆ ಸಾರಿದಂಥ ಒಂದು ಮಹಾಶಕ್ತಿ ಅದು ಭಗವಾನ್ ದತ್ತಾತ್ರೇಯರು ಅಂತ ಹೇಳುತ್ತಾ, ಇವತ್ತು 2 ದತ್ತ ಪ್ರಕಾಶ ಬಿಡುಗಡೆ ಆಗಿದೆ. ಏನು ಅದಕ್ಕೂ 20 ವರ್ಷ ಆಗ್ತಿತ್ತು. ಈಗ ಅಷ್ಟೊಂದು ಶೂಟ್ ಮಾಡಿದೆ, ಇರೋ ವರ್ಷ ಮಾಡಿ ಶುರುವಾಗಿದೆ ಅಂತ ಹೇಳಿಕೊಂಡು ಅದು ಒಳ್ಳೆಯದಾಗಿದೆ. ಅದು ಇಷ್ಟು ವರ್ಷಗಳು ನಡ್ಕೊಂಡು ಬಂದಿದೆ. ಇದಕ್ಕೆಲ್ಲ ಪೋಷಕರಾಗಿ ಎಲ್ಲರೂ ಇರುವುದರಿಂದ ಅದು ನಡೆದುಕೊಂಡು ಬರಲಿಕ್ಕೆ ಸಾಧ್ಯತೆ ಆಗಿದೆ.
ಎಲ್ಲಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಇದ್ದೇವೆ ಅಂತ ಅದಕ್ಕೆ ಪೋಷಕರಾಗಿ ಕಾರ್ಯವನ್ನು ಮಾಡುವುದರಿಂದ ಅದು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಭಕ್ತಾದಿಗಳು ಸಂಪತ್ತಾಗಿರುವಂಥದ್ದು ಬೇರೆ ಏನೂ ಅಲ್ಲ. ಅದರಿಂದ ಅದು ನಡೆಸ್ಕೊಂಡು ಬರಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಕರಿಸಿರುವಂಥದ್ದು. ಈಗಾಗಲೇ ಮಾಲಾಧಾರಣೆ ಮಾಡಿಕೊಂಡು ತುಂಬ ಭಕ್ತಾದಿಗಳು ಈ ಕೊರೋನಾದ ಮಧ್ಯೆ ಕೂಡ ಬಂದಿದ್ದಾರಲ್ಲ, ನಿಮಗೆ ಒಂದು ಅಭಿನಂದನೆ ನಾವು ಖಂಡಿತ ಹೇಳ್ಬೋದು. ಆದರೆ ಯಾರೋ ಮೊನ್ನೆ ಮಾತಾಡುವಾಗ ಹೇಳಿದ್ರು, 9 ತಿಂಗಳು 9 ದಿನ ಅವನು ಬತ್ತಲ ತೋಜಿನು ಕೊರೋನಾ ಶುರುವಾದ ನಾನು ಗೆದ್ದುಡ ಅಂತ ಹೇಳಿದ್ರು. ಬ್ರಿಟನ್ ಹೋಗ್ತಿದ್ದೇವೆ ಬ್ರಿಟನ್ ವೈರಸ್ ಬಂದಿದ್ದಲ್ವ, ಈಗ ಭಯ ಏನು ಬೇಡ, ನಾವು ಸಿದ್ಧರಾಗಿದ್ದೇವೆ, ಏನನ್ನು ನಾವು ದೂರೀಕರಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಭಾರತೀಯ ಪರಂಪರೆಗೆ ಹೋಗುವಂಥ ಆಹಾರವನ್ನು ನಾವು ಮನೆಯಲ್ಲಿ ಸೇವನೆ ಮಾಡುವುದಿದ್ರೆ ಯಾವ ಕಾಯಿಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅದನ್ನು ಪಾಲಿಸಿಕೊಂಡು ಬನ್ನಿ ಮಾತ್ರ. ಇನ್ನೊಂದು ಪುರುಷತ್ತು ನನಗೆ ಎಂತ ಹೇಳ್ತಾರಲ್ವ, ಜಂಕ್ ಫುಡ್ ತಿನ್ಕ ಅಂತ. ಇದೇನು ವ್ಯತ್ಯಾಸ ಮಾಡಲಿಕ್ಕೆ ಹೋಗಬೇಡಿ, ರೀತಿಯಲ್ಲಿ ಆಹಾರವನ್ನು ಸರಿಯಾಗಿ ಸಮಯಕ್ಕೆ ತೆಗೊಳ್ಳುವಂಥದ್ದು. ಇನ್ನು ಎಲ್ಲರಲ್ಲಿ ನೋಡುವಂಥದ್ದು ಕಪೋಂಜಿ ಬತ್ತಿ ಬೆಟ್ಟಿಗೆ ಹೋಗ್ಲಿ ಇತ್ತೆ ನವದ್ವಾರಗಳ ಬರ್ತನಿಗೆ ಅಂತ ಕೆಲವರಿಗೆ ಭಯ ಹುಟ್ಟಿಸಿದ್ದಾರೆ. ಇನ್ನು ಎಲ್ಲೆಲ್ಲ ಜಾಗ ಉಂಟು ಇತನೋಳು ಮಾತ್ರ ಕಟ್ಟದಾತು, ಮೋಣೆಗಳ ಕಟ್ಟದಾತು, ಇನ್ನು ಓಳೆ ಬಿದಂಡ, ಕೆವಿಟೆ ಬಿದಂಡ, ಕಂಡೆ ಬಿದಂಡ ಒಟ್ಟು ಅಂತ ಗಡಿಬಿಡಿತ ಸಮಯ ಎಲ್ಲ ಇದೆಲ್ಲ ಭಯ ಮಾಡ್ಕೊಂಡು ಕೊಟ್ಟು ಭಾರತೀಯರು ನಮ್ಮ ಸಾಮರ್ಥ್ಯ ಉಂಟು, ನಮ್ಮ ಸಾಮರ್ಥ್ಯ ನಮ್ಮ ಗಟ್ಟಿಡು ದಿವಣ್ಣಂಚಿನ ಜವಾಬ್ದಾರಿ ನಮ್ಮ ಮಿತ್ತು ಉಂಟು. ನನ್ನ ಸಡಿಲು ಮಂತ್ರು ಸ್ವಾಮಿಲು ಮಂತ್ರಿ ಸುರಾಮಂಡ್ಯ ಹೋಗ್ತಿದ್ದೆ ಅಜ್ಜ ಮಂತ್ರಿ ಪೋಡಿ ಜಾಗೃತಿ ಮಂತ್ರಲ್ಲೇ ಎಚ್ಚರದ ಬದುಕು ನಮ್ಮವು ಪಿಲಿಸವರಿ ಮಂತ್ರ ಲೆಕ್ಕವು. ಪಿಲಿಸವರಿ ಏಪ ನಿಂಗುಂದು ಮುಂತಿದ್ಯಾತ ಅಂಚೆ ಅದು ಪಿಲಿಸವರಿ ಮಂತ್ರ ಲೆಕ್ಕನೇ ನಮ್ಮ ಬದುಕು ಬಂದು ಬಾರಿ ಜಾಗೃತಿ ಎಚ್ಚರದ ಮಂತ್ರ ನಾವು ಅನುಕೂಲ ಇನ್ನು ಪ್ರತಿಕೂಲ ಆಗ್ತದೆ. ಅಂಚೆ ಅದು ಈ ಕಡೆ ಪಂಡ ಲೆಕ್ಕನೇ ಭಗವಂತನ ಬಾರಿ ವಿಶೇಷವಾದ ತತ್ವಗಳು ಏನ ಪಿರೋಡರಿ ಮಲಯಾಳದ ಅರುಳಿಲ್ಲ ಅಂತೇಳಿ ಎಂದು ಬಲ್ಲಿ ನೆನಕೊಂಡು ಅರಿತೇ ನೆನಪು ಅರಿಚೆಯನ್ನಲ್ಲ ಎಂದಾಯಿತು. ಅದು ಕನ್ನಡದಲ್ಲಿ ಬರ್ಮಿ ಮಲಯಾಳದಲ್ಲಿ ಬರ್ಮಿ ಒಂದು ನಮಗೊಂದು ಕಿಟ್ಟಿಲ್ಲ ಮಳೆಲ್ಲ ಗೊತ್ತಾಗಿ ಅಡ್ಕೊಳ್ಳ ಪರ್ನೇ ಇಲ್ಲ ಪಂಚನೇ ನೋಡಿ ಬರತ್ತೆ ಇದಕ್ಕೆ ಗುಟ್ಟಿಡಿಕೆಂದರೆ ಎಲ್ಲ ಆಮೇಲೆ ಕೇಳಿ ಎಂದ ಪರ್ನೇ ಅದೇ ಎಡ್ಡೆಲ್ಲ ನಮ್ಮ ಒಟ್ಟುಗಳೇ ಸರ್ಕಾರಿ ಸೇವೆ ಮಾಡ್ಕೊಳಲ್ಲ ಅಂತ ಅದನ್ನ ಯಜಮಾನದಲ್ಲಿ ಟ್ಯಾಕ್ಸ್ ಹಾಕ್ತಾರೆ ದಾನ ಆಯ್ತು ವರ್ಕ್ ಮಾಡ್ಕೊಂಡಿದ್ದೆ ಅದನ್ನ ಕೊಟ್ಟು ಬೆಳೆಯುತ್ತೆ ಅಂತ ಬಹುಶಃ ನೆತ್ತೊಟ್ಟಿಗೆ ಪೂರ್ಣವಾದ ಸಹಕಾರಗಳನ್ನು ಬರ್ತಾರೆ. ಈ ಸಮಯಗಳು ಮಳೆಯರಡೊಂಜಿ ಗಾದನ್ಯ ಕೊಚ್ಚ ಪಲಯ ಮಳೆಯರೊಂದು ಕಂಡ ಇಂಡೋರು ಕಂಡೋಂಡು ಬಾಣ ತೋಟ ಇಂಡೋರು ತೊಟ್ಟೋಂಡು ಬಾಣ ಮಳೆಯರಡೊಂಜಿ ಗಾದೆ ಅದೇ ಚೂರು ಅರ್ಥ ಆಗ್ತದೆ. ಕಂಡೆತ್ತಿನಾಗಲೂ ಕಂಡತ್ತು ಹೊಡಿ ನೀರು ಕಮ್ಮಿ ಅಂಡ ಗಾನೆ ಇಟ್ಟು ಹೊಂಡ ಬಿತ್ತು ನೀರು ಪೋಕುಂಡ ಹೆಚ್ಚಾಂಡ ಹೊಡಿ ತೋಟ ಇಂಡೋರು ತೊಟ್ಟೊಂಡು ಬಾಣ ತೋಟದಲ್ಲಿ ಮುಟ್ಟೊಂದು ಕೊಡೊಂದು ಲೆಕ್ಕ ಎಷ್ಟು ಜನ ತೋಟ ಮುಟ್ಟೊಂದು ಗೊತ್ತಿಲ್ಲ ನನಗೆ ಇದು ಮುಟ್ಟೊಂಡ ಕೆಲಸ ಗೊತ್ತಿದ್ವಿ ಒಯ್ದು ತುಂಬ ಮಾಡ್ಕೊಂಡ್ಮೇಲೆ ಗೊತ್ತಿದ್ದು ಕೊಡಿನೇ ಕಟ್ಟು ಕೊಡ್ತಾರೆ ಅವರು. ಅಂಡ ತೋಟ ಇಂಡೋರು ತೊಟ್ಟೊಂಡು ಬಾಣ ಕಂಡ ಇಂಡೋರು ಕಂಡೋಂಡು ಬಾಣ ಅಂತ ಅವು ಅನುಭವದ ಪಾತ್ರರಲ್ಲ ಅಂದ್ರೆ ಅವು ಇತ್ತರನ್ನ ಕೆಡ್ಡೆ ಫಸಲ್ ಕೊಯ್ಲಿ ಅಂಡ ಮುಳೆ ಒಂದರೆ ಬಿತ್ತದ ಅಂಡ ಕಳೆದ ಇವತ್ತು ಮತ್ತೆ ಒಟ್ಟಿಗೆ ನೆತ್ತ ಬಗ್ಗೆ ಬಿತ್ತನೆ ಕೆಲಸ ಆಗುದು ಬಿತ್ತಿ ಬಿರ್ಕಣೆ ಯಾರಂದ್ರೆ ನೀರು ತೊಳೆ ಯಾರಂದ್ರೆ ರೂಪಣೆದಾಯಕ್ಕೆ ಕಳೆ ಬರ್ತೇನೆ ಅಂದ್ರೆ ದಿಪ್ಪಣೆ ಕೆಲಸ ಆಡಕಲ್ಲ ದೆತ್ತಿಂದ ಎಡ್ಡೆ ಕೊರ್ಲದ ಫಸಲ್ ಕೊಯ್ಯೋಡಿ ನನಗೆ ಇನ್ನು ಮಾತ ಉಡಲ ಕೃಷಿಗೆ ಪೂರಕವಾದ ನೆಂಚಿನ ಬಿತ್ತುದಾರಲಿ ಬ್ಯಾಂಕಿಂದ ದತ್ತ ಮಾಲ ಧಾರಣೆ ಮಾಡ್ತಾರೆ ನೇರ್ಲ ಮಾತ ಸುರುಟಾಯ್ತ ಬಗ್ಗೆ ಕೇಂದ್ರ ಮಾಲೆ ಗಾದೆ ಹೆಂಚಿನ ವಿಷಯ ಅಂತ 11 ತಾರೀಕು ಮಾಲೆ ಬರೋಣ ಭಾರಿ ಬರೋಣ ಆ ಪೂಜಾಲಿ ಬಿರಿತು ಮಾಲೆ ಇತ್ತು ರಡ್ಡು ಮಾಲೆ ನೋಟಿಗೆ ಅಂತ ಪಣ್ಣೆ ಅವು ಹೆಂಚು ಗುಡಲು ಗುಡಿ ಒಂದು ಆಮೇಲೆ ಅದೇ ವಿಚಾರಗಳಂದ್ರೆ ಅಲ್ಲ ಮಾಲೆದ ತಿರೋಡು ಈ ತತ್ವ ಚಿಂತನೆ ಎಲ್ಲ ಇತ್ತು ಬಾರಿ ಕೊರ್ಲದು ಇನ್ನಿತ 2 ಅನ್ನಕ್ಕೇನೆ 7 ದಿನಕ್ಕೆ 7 ಗಂಟೆ ಕಾಯಿಲೆ ವೈದ್ಯನ ಅದಕ್ಕೇನೆ ಒಯ್ದು ಮುಂಜಿನ ರಮಣಿ ಬಂದರು ಅವು ಖಂಡಿತ ಇತ್ತು ಕಾಲ ಬರ್ತದೆ ನೆನಪುಗಳ ಕೋಲ್ಕೊಳ್ಳಿ ವ್ಯಕ್ತಿಯುತ ದಾನೆ నేను వ్యక్తిగత దాన్ని అనుకుంటున్నాగా ఓడాండ పంగుడేనా అంజాల ఒక యాక్ పీసా ఇలా లెగ్ పీసా ಹೋಮದ ತಯಾರಪ್ಪ ನನಗೆ ಗೊತ್ತಿದ್ದೆ ಸಾತ್ವಿಕ ವಿಚಾರ ತೆಲಿಕೆ ಬಂಡೆ ಮೂಳೆ ಗುಡ್ಲೆ ನನಗೆ ತೆಲಿಕೆದ ತೆಲಿಕೆ ಬಂಡೆ ಮನುಷ್ಯಕ್ಕೆ ಸಾಮಾನ್ಯವಾದ ಇಂದ್ರಿಯ ಗೋಚರವಾದ ಪುನಂಚಿನ ಆಸಕ್ತಿ ಸ್ವಾಭಾವಿಕ ಆಮೇಲೆ ಏಳು ಜೀವನ ಬಿಡೋರು ಬಂಡೆ ಇಂಗ್ಲಿಗೆ ಹಾಕೊಂಡು ಅದಕ್ಕೆ ಅವು ಸಾಹಸ ಐತ ಬಗ್ಗೆ ಇರ್ತದೆ ಇಂದ್ರಿಯ ಗೋಚರ ಮಿಕ್ಕಿನಂಚಿನ ಶಕ್ತಿ ಉಂಡು ಅವು ಆಧ್ಯಾತ್ಮ ತತ್ವ ಅಂದ ಉದರ ಉಂಡು
ಐತ ಬಗ್ಗೆ ನಮ್ಮಂತೆ ನಿಲ್ಕದತ್ತು ನಂಗೆ ಅನುಕೂಲ ಹಾಕೊಂಡು ಇತ್ತೀಚಿನ ಸಾತ್ವಿಕ ಭಾವ ಬಾರಿ ಎಡ್ಡೆ ಎಂದು ಲೆಕ್ಕ ಎಡ್ಡೆಣ್ಣು ಅಂತ ಸಮಾಧಾನ ಉಂಟು ನಿಜವಾಗಲೂ ಎಡ್ಡೆಣ್ಣು ಇನ್ನಿತ ಬಗ್ಗೆ ನಮ್ಮ ಶ್ರದ್ಧೆ ಈ ಕಾರ್ಯಕ್ರಮದಲ್ಲಿ ಮಾತ್ರ ಪಾಲ್ಪಡುತ್ತಾ ಬೇತೆ ಭಾಗದಲ್ಲಿ ಲೆಕ್ಕ ಮೀರಿದ ನಮ್ಮ ಜನಗಳು ಬರೋದು ಇಂದೈತೆ ಇಟ್ಲ ಒಂದು ಆತ ಸಾಹಸವಂತರಾಗ ಆತನ ಹೆಂಗೆ ಸಾಧ್ಯ ಅಂದ ಒಂದು ಗಿಡ ಇದೆ ಯಜ್ಞ ಈ ಯಜ್ಞದ ಒಟ್ಟಿಗೆ ನಮ್ಮ ಅಂತರ್ಯಜ್ಞ ಎಲ್ಲ ಮಾಡ್ಬೋದು ಉಡಲ್ದ ಯಜ್ಞ ನಮ್ಮ ಆಗೋದು ಅವೇ ಈ ಮಾಲಾಧಾರಣೆ ಗೊಂದು ಮಾತಾಡಿ ಸಾತ್ವಿಕ ಚಿಂತನೆ ಮಾಡ್ಕೊಳ್ತೇವೆ ನಾವು ಅವು ಯಜ್ಞ ಅಂತರ್ಯಜ್ಞ ಅಂತ ನಮಗೆ ತನಕ ಇನಿ ನಿಂಜ ಪ್ರಾಯದಕ್ಕಲು ಹೋಗ್ತೇವೆ ಅಕ್ಕನಕ್ಕಲು ಹೋಗ್ತೇವೆ ಅಣ್ಣನಕ್ಕಲು ಹೋಗ್ತೇವೆ ಎಲ್ಲಿ ಪುಡಿ ಪುಡಿ ಜೋಕುಲು ಎಂಕಲ ಮಾಡಲಿಕ್ಕೆ ಪಾಡೊಂದೇನು ಮಾಲೆ ಅಕ್ಕಲದ ಐತಂದು ಗೊತ್ತಿಲ್ಲ ಒಟ್ಟು ಮಾಲೆ ಪಾಡ್ತದೆ ಅಕ್ಕಲಿಲ್ಲ ಬೋಳು ಎಂಕಲೆಲ್ಲ ಬೋಳು ಕೆಲವು 12 ಗಂಟೆ ಅಂತ ಹೆಂಗೆ ಮಾಲೆದ ಎಂಚಿನ ಅವಳು ಐಕಿ ಹೆಂಗೆ ಪಾಡೋಳು ಎಂತ ಅಂಚೆ ಹಟ್ಟೋಡ್ತಾನೆ ಜೋಕುಲು ಪಾಡದೆ ಒಟ್ಟಿಗೆ ಒಬ್ಬೊಬ್ಬರು ಉಳ್ಳೇದು ಒಟ್ಟಿಗೆ ಅಂಡ ಆಕಲಿ ಪೀಳಿಗೆಗೆ ಜನಾಂಗ ದೇಪಾವನ ಅಗತ್ಯತೆ ಉಂಟು ಈ ಸಂದರ್ಭಗಳು ಕಂಡೊಂದು ಇನಿ ಸೇರ್ನಂಚಿನ ಮಾತೆರೆಗಳ ದೇವರಿಗೆ ಎಡ್ಡೆಪ್ಪು ಕೊರಡು ಒಂದು ಷಷ್ಠಿ ಸಂಭ್ರಮದ ಬಗ್ಗೆ ಒಂದು ಗಂಟೆ ಉಲ್ಲೇಖ ಮಾಡ್ತೇವೆ ನಾವು ಇದನ್ನೇ ತಿಳಿಪಾಯ ದುಂಬುಗೆ ಇಂಚ ಮಾಡ್ತು ನಾವು ರೂಪರೇಷ ನಮ್ಮ ಚಂದ್ರ ಸನ್ನೆ ಮಾತು ಒಳ್ಳೇದು ಬಹುಶಃ ಕೊರಲು ಮಾಡ್ಕೊಡು ನಾನು ನಮ್ಮ ಮಕ್ಕಳಿಗೆ ಒಳ್ಳೇದೈತೆ ಗುಳ್ಳದಲ್ಲ ಸಂಸ್ಥೆಗಳ ಮಟ್ಟಿಗೆ ಮಾತು ಸೇರಿದಂತೆ ನಂಗಿನ ಸಮಯ ಇಲ್ಲ ಅಂದ್ರೆ ಬೇಟೆ ಬೇಟೆ ಭಾಗಗಳು ಎನ್ನ ಉದ್ದೇಶ ಅವೇ ಅವು ಒಂದು ಸಂಸ್ಕೃತಿದ ಸಂಭ್ರಮಣೆ ಆವಡಿಂಪಿನ ಬಗ್ಗೆ ಟೈಪ್ ಒಂದು ಅವಕಾಶಗಳಿಗೆ ಕೊಡ್ತಾ ಸ್ವಾಮಿಲಿಗೆ ಬಂದವರೆ ಕೊಕ್ಕಡೆಯಿಂದೆಲ್ಲ ಒಂದು ಮತ್ತು ಮಂಕಣದಲ್ಲಿ ಉಳ್ಳೇರ ಅಂಗಿ ಹೆಂಚಿ ನಿಜమైన ಮಾತುನೆಟ್ಟೆ ಇಂಗ್ಳುಳ್ಳ ಅವು ಹೆಂಚಿನ ಗಳಿಕೆ ಅಂಕೆಯನ್ನು ಜನಪ್ರೀತಿನ ಗಳಿಸಾವನಂಚಿನ ಪ್ರಯತ್ನ ಐತ ಮೂಲಕ ಆವಡನ್ನು ಈ ಸಂದರ್ಭಗಳು ಲೆಕ್ಕಕೊಂಡು ಸೇರಂತಿನ ಪೂರರಿಲ್ಲ ದೇವರಿಗೆ ಎಡ್ಡೆ ಒದಗಾದು ಕೊರಡಲು ಕುಡಲು ಕೊಡಲು ದೇವರ ಮಂತು ನಮ್ಮ ಯಜ್ಞದಾಡಿಗೆ ತುಂಬರಿಕ ಪೂರ್ಣಾವತಿ ಸಮಯ ಕೈಕಲ ಒಂದೊಂದು ಸಾಧ್ಯ ಅನ್ನೋದನ್ನು ಶ್ರದ್ಧೆಗೆ ಭಕ್ತಿಗೆ ಪಾಲ್ಪಡೆ ಕಾಣ್ಕೊಂಡೊಂದು ಜ್ಞಾನವಾಹಿಂದ ಪರಪುಗು ಮುಲ್ಲಾದಿ ಕೆಲವರು ಮಾತು ಒಳ್ಳೆಯದು ನಮ್ಮ ಒಟ್ಟು ಮತ್ತೆ ಹೊತ್ತಿಗೆ ಐಕೆ ಸರಿಯಾದ ಒಂಜಿ ಗೋಡತೆ ಸಾದಿ ಗೋಡತೆ ಎಂಚ ಕೋಡಿಂದ ಐಕೆ ಪೂರ್ಣವಾಯಿನಂತೆ ನಂಜಿ ಚಾಲನೆ ಬಹುಶಃ ನಮ್ಮ ಕುಳ್ಳದಕ್ಕೆ ಅವು ಕಡೀರದ ತುಳು ಚೆನ್ನಾಗಿ ಕಂಡ ತಪ್ಪ ಒಂದು ಐಕೆ ಕುಡೊಂದು ಜನ ಅಭಿನಂದನೆ ಈ ಸಂದರ್ಭ ಪಂಡೊಂದು ಐಕೆ ಒಟ್ಟಿಗೆ ನವನಿಕ ರೈತರಿಗೆ ಸರಿಯಾದ ಮಾರ್ಗದರ್ಶನ ಪಿರೋಡುಗಳನ್ನೇ ಅಂತ ಹೇಳಿದ್ದೆ ಪ್ರತಿಯೊಂದಿಲ್ಲ ಆಮೇಲೆ ಕೈ ಕುಂಡೈತೆ ಪಿರೋಡು ನಿಂಚ ಇಂಚ ಇಂಚಂದ ಆಮೇಲೆ ಮಂಡೆ ಐಕೆ ಬಳಿ ಕುಂಡು ಬಹುಶಃ ನಮ್ಮ ಕುಳ್ಳದ ಮೇಲೆ ನಾವು ಇದ್ದೇವೆ ಆಡಿ ಮುಟ್ಟ ಮುಟ್ಟಡುಗಳಲ್ಲಿ ಯಾಂತೇರಿ ಉಂಟೆ ಅಲ್ಲಿಗೆ ಕುಡೊಂದು ಅಭಿನಂದನೆ ಪಂಡೊಂದು ಮತ್ತೆ ಈ ಒಂದು ಕಾರ್ಯಕ್ರಮ ಆವಡುಂದಾಂಡ ಈ ಒಂದು ಸಮಯಗಳು ಮಾತೆಲ್ಲ ಬೇತೆ ಬೇತೆ ರೀತಿಯಲ್ಲಿ ಇದು ಮಾತಾ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮಾತಾಡ ಕೋಶಾಧಿಕಾರಿ ಈರೆಂಟು ಕೋಶಾಧ್ಯಕ್ಷರು ನೀವು ಗೋಡತ್ತ ಬಹುಶಃ ಸುರೇಶನ್ ಐತಿ ತಯಾರಾದ ಯಾನು ಒಳ್ಳೆಂದು ಗಟ್ಟಿಡು ಉಂಟೊಂದಿಲ್ಲ ಬಹುಶಃ ಆ ಕಾಲಿನವರು ಮತ್ತೊಂದು ಬರ್ತೇನೆ ಕುಳ ಮತ್ತೊಂದು ಬರ್ತೇನೆ ಕುಳರ ಅರಿಲ್ಲ ಅಲ್ಲಿ ಇಟ್ಕೊಂಡು ಸೇಮಂತಿನ ಮಾತೇನಿಲ್ಲ ನಮ್ಮ ಬೆತ್ತ ಮೂರ್ತಿ ಜವಾಬ್ದಾರಿನೇ ಮೋನಾಡುವಲ್ಲಿ ವರ್ಷದ ಡಾಕ್ಟರ್ ಮೋನಾಡುವಲ್ಲಿ ಜವಾಬ್ದಾರಿಗೆ ತೊಂದಿ ಆ ಷಷ್ಠಬ್ದ ಸಂಭ್ರಮದ ಕಾರ್ಯಕ್ರಮ ಅಂತ ಕೊರಲು ಕೊಡವನಿಗೆ ಎದುರು ಬರೆಯಲಿಕ್ಕೆ ಸಾಧ್ಯತೆ ಉಂಟು ಐಕೆ ಕಾರ್ಯಾಧ್ಯಕ್ಷರಾದ ನಮ್ಮ ಪದ್ಮನಾಭ ಕಾರ್ಯಗಳೈತೆ ಜವಾಬ್ದಾರಿಗೆ ತೊಂದಿರು ಬೇತೆ ಬೇತೆ ಭಾಗಗಳು ಕೊತ್ತೂರದ ಭಾಗಗಳು ಶ್ರವಣದಾರಿ ಸೀತಾರಾಮ ರೈತರು ಜವಾಬ್ದಾರಿಗೆ ತೊಂದಿರು ನನ್ನ ಬೇತೆ 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 ಜನಗಳು ಇರ್ತೇನೆ ಕಾಸರಗೋಡಿ ಈ ಭಾಗಗಳು ಮಂಜೇಶ್ವರ ವಲಯದ ಮಂದಿ ಜವಾಬ್ದಾರಿಗೆ ಇತ್ತು ಅವಳ ಕಾರ್ಯವಂತೆ ಮುರಳಿದವಾಗಿಟ್ಟು ನೇಜಿ ನಡೆದು ಮುಂದಿಗಾರ ನಮ್ಮ ಚಾಲನೆ ತೆಗೆದು ಈ ಸಮಯ ಕಂಡೊಂದು ಸಾಧ್ಯ ಅಂದಾಂಡ ನಮ್ಮ ಪ್ರಕೃತಿಯ ಒರಿಪುಗಳೊಂದು ಕೆಲಸ ಆಗೋದು ಸಂಸ್ಕೃತಿದ ಒರಿಪುಗಳೊಂದು ಕೆಲಸ ಆಗೋದು ಈ ಸಂದರ್ಭಗಳು ಲೆಪ್ಪು ಕೊರೊಂದು ಊರರಿಗಳ ಕುಡಲ ದೇವರಿಗೆ ಕುದುಪ ಮಾಡೋದು ಈ ಭಾಗಗಳು ಮಹಾರಾಷ್ಟ್ರದ ಬಗ್ಗೆ ಈಗಲೂ ಮಾತ್ರ ನನಗೆ ಏನು ಹಿರಿಯರಂತೂ ಈಗಲೂ ತಿಕ್ಕಿದ್ರೆ ಹವಾಮಾನ ತಿಕ್ಕಿದೆ ಬಹುಶಃ ಆ ರೈತ ಜವಾಬ್ದಾರಿ ಅಲ್ಪ ನಿಂತೊಂದಿರಲಿಲ್ಲ ನನಗೆ ವಿಶ್ವಾಸ ಉಂಟು ಈಚೆ ಪಕ್ಕನಾಗ ನಿಂತೊಂದು ಚಂದ್ರಾಸನೆ ಅಲ್ಕೊಳ್ಳೊಂದು ಚಂದ್ರಾಸನೆ ಬರ್ತದೆ ಅರಿಗಳಂತೆ ಜವಾಬ್ದಾರಿ ಹೆಚ್ಚು ಉಂಟು ಚಂದ್ರಾಸನೆಲ್ಲ ನಮ್ಮ ಸೇರುತ್ತಾರೆ ಅರಿಗಳಂತೆ ಜವಾಬ್ದಾರಿ ಹೆಚ್ಚುಗೊಂಡು ಕಂಡೊಂದು ಮುಂಬೈದ ಬಗ್ಗೆ ಕಾರ್ಯಗಳು ತೊಡಗಾಂಬಿ ಶಾಸನ ಕೊಂಡೊಂದು ನಮ್ಮಕ್ಕಳು ಮಾತ್ರ ದಾಮಣ್ಣೆ ಪ್ರಕಾಶನೆ ಮಾತ್ರ ನಮ್ಮಂತೂ ಒಳ್ಳೆಯದು ಹೆಚ್ಚಿಗೆ ಅಲ್ಪದ ಕಾರ್ಯದ ಬಗ್ಗೆ ಇಟ್ಟು ಪೂರ್ಣದ ಬಗ್ಗೆ ಇಟ್ಟ ಪ್ರತಿನಿಧಿಯಾದ ಬಹುಶಃ ಜಾಯಕ್ಕೆ ನಮ್ಮ ಇರುತ್ತೆ ಸೇರೊಂದಿರಿ ಅವಳೊಂದು ಎಡ್ಡೆ ಬೆಳವಣಿಗೆಯ ಸಂಕೇತ ಅಂದ್ಕೊಂಡ ತಪ್ಪ ಒಂದು ಸಾಧ್ಯ ಅನ್ನಂದ ಮಾತೆಲ್ಲ ಕೊರ್ಪನಗಲ್ಲ ಆವಡು ಸಾತ್ವಿಕ ಭಾವದ ಕೊಡುಗೆ ಆವಡು ಒಂದೇ ಅನ್ಕೊಂಡು ಅಪ್ಪ ಒಂದು ಕೊರಳುದ ಒಂದು ಕಾರ್ಯವಂತರಿಗೆ ಸಾಧ್ಯತೆ ಉಂಟು ಮಹಾರಾಷ್ಟ್ರದ ಬಳಗದ ಗುರುಕಾರಾದನ ಕೃಷ್ಣನೇ ನಮ್ಮ ಒಟ್ಟಿಗೆ ಮಗನ ಆಯ್ತ ಬಗ್ಗೆ ತೊಡಗದೆ ಮಗನ ತೊಡಗದೆ ಒಂದು ಇದೆಲ್ಲ ಸೇವೆ ತೊಡಗದೆ ಅವು ಒಂದು ಎಡ್ಡೆ ಲಕ್ಷಣ ಜೋಕ್ಲನ ಆಯ್ತು ತೊಡಗಾವಣ್ಣದ್ದು ಒಂದು ಎಡ್ಡೆ ಕಾರ್ಯ ಏನು ವಾಮಣ್ಣ ಪಾತ್ರ ಮಂಡ ಇದು ಸಚಿನಿ ಒಂದು ಪಣ್ಣ ಆಯುಧದಲ್ಲಿ ಕೊರಡು ನೀಕಿದ್ದವು ನಿಜವಾದ ಜೋಕ್ಲನ ತೊಡಗಾವಣ್ಣ ಎಡ್ಡೆ ಲಕ್ಷಣ ಈ ಸಂದರ್ಭಗಳು ಕಂಡೊಂದು
ಸಾಧ್ಯಾನದ ಪೂರೈರಿಲ್ಲ ದೇವರಿಗೆ ಎಡ್ಡೆ ಪುದಿ ಪಾವಣ ಒಂದು ದೇವರ ಕೂಡ ಕೂಡ ಪ್ರಾರ್ಥನೆ ಮತ್ತು ಒಂದು ನಮ್ಮ ಪ್ರಾರ್ಥನೆ ಅಂತೆ ಲೋಕಡು ಎಡ್ಡೆ ಪುದಿ ಕೊಡಿ ಇಂತನೇ ನಮ್ಮ ಪ್ರಾರ್ಥನೆ ಇಂಚಿನ ಕಾಯಿಲೆ ಮಾತ್ರ ನನ್ನ ಮೋಣೆ ಮಣ್ಣಿನ ಓಡ್ಚವು ಮೋಣೆ ಪಡನ ನೆಂಚು ಬದ್ರೆ ಆವಡು ಈ ಸಮಯ ಕೂಡ ಪಂಡೊಂದು ರಜೆ ಉಂಟವೆ पुष्पाणि प्रदोतास्तानो मुञ्चन्त्वकुम्भसः इदं फलं मया देव स्थापितं पुरतस्तव तेन मे सफलावाप्तिर्भवेज्जन्मनि जन्मनि इदं पक्वं मया देव स्थापितं पुरतस्तव तेन मे सफलावाप्तिर्भवेज्जन्मनि जन्मनि अयं गुडो मया देव स्थापितः पुरतस्तव तेन मे सफलावाप्तिर्भवेज्जन्मनि जन्मनि यं वै वासः सर्वा एव देवता प्रीणाति इदं वस्त्रं मया देव स्थापितं पुरतस्तव इदं पुष्पं मया देव स्थापितं पुरतस्तव तेन मे सफलावाप्तिर्भवेज्जन्मनि जन्मनि बालान्तुराधर्षान् नित्यपुष्टाङ्गरेषिणीम् ईश्वरीं सर्वभूतानां दाविहोपक्वये श्रियम् ऋतायते मधुक्षरं सिन्धवः माध्वीं नः सन्तोषधीः मधुनक्तमुतोषसि मधुमत्पार्थिवनूरजः मधुद्यौरस्तु नः पिता मधुमान्नो वनस्पतिर्मधुमागुम् अस्तु सूर्यः माध्वीर्गावो भवन्तु नः ॐ अहिरिव भोगैः पर्येति वारुञ्जायाहेतिं परिबाधमानः हस्तघ्नो विश्वावयुनानि विद्वान् उभान् पुमागुं सम्परिपातु विश्वतः धूर्वधूर्वं तं धूर्वलयोऽस्मान् धूर्वदितं धूर्वयं वयं धूर्वामः सजोषसेवार्थं तु भाङ्गिरः युम्नैर्वाजेभिरागतम् वाजश्च मे प्रसवश्च मे प्रयतिश्च मे प्रसिदिश्च मे धीतिश्च मे क्रतुश्च मे स्वरश्च मे श्लोकश्च मे श्रावश्च मे श्रुतिश्च मे ज्योतिश्च मे सुमश्च मे प्राणश्च मे बालश्च मे ज्ञानश्च मे सुश्च मे चित्तञ्च भाति पञ्च मे वाक्च मे मनश्च मे चक्षुश्च मे श्रोत्रञ्च मे रक्षश्च मे बलञ्च मनोजश्च मे सहश्च मायुश्च मे धरा च महात्मा च मे ततोश्च मे जन्म च मे कर्म च मे अङ्गानि च मे स्थानि च मे परोगंसि च मे शरीराणि च मे यैष्ठ्यं च महाधिपत्यं च मे मन्यश्च मे भामश्च मे मश्च मे भश्च मे जेमा च मे महिमा च मे वलिमा च मे प्रतिमा च मे रुष्मा च मे द्राभुजा च मे वृद्धं च मे वृद्धिश्च मे सत्यं च मे श्रद्धा च मे जगच्च मे धनं च मे वशश्च मे विशिष्ट मे क्रीडा च मे मोक्षश्च मे जातं च मे जनिष्यमाणं च मे सोक्तं च मे सकृतं च मे वित्तं च मे वेद्यं च मे भूतं च मे भविष्यच्च मे सुखं च मे सुपथं
च मरुद्धं च मरुद्धिश्च मे भक्तं च मयुक्तिश्च मे मतिश्च मे सुमतिश्च मे शञ्च मे वयश्च मे प्रियञ्च मे नुकामश्च मे कामश्च मे सोमनसश्च मे भद्रं च मे श्रेयश्च मे वस्यश्च मे यशश्च मे भगश्च मे द्रविणं च मे यन्ता च मे धत्ता च मे क्षेमश्च मे धृतिश्च मे विश्वं च मे महश्च मे संविद्य मे ज्ञात्रं च मे सोश्च मे प्रसोश्च मे शीलं च मे लयश्च मर्तं च मे मृतं च मे लक्ष्मं च मे नामयश्च मे जीवातश्च मे दीर्घायुत्वं च मे नमित्रं च मे भयं च मे सुखं च मे शयनं च मे सोषा च मे सुधिरं च मे ऊर्ज मे सोवृता च मे पजश्च मे रसश्च मे घृतं च मे मधु च मे शक्तिश्च मे समेतिश्च मे कृषिश्च मे वृष्टिश्च मे चैत्रं च महोद्भिद्यं च मे रजिश्च मे राजश्च मे पुष्टं च मे पुष्टिश्च मे विबुध मे प्रबुध मे बहुध मे भोजश्च मे पूर्णं च मे पूर्णतरं च मे क्षितिश्च मे कूजमाश्च मे अन्नं च मे क्षुच्च मे व्रीहयश्च मे यमाश्च मे माशाश्च मे दिराश्च मे मुद्राश्च मे धल्वाश्च मे गोधूमाश्च मे मसुराश्च मे प्रियङ्गवश्च मे नमश्च मे श्यामानाश्च मे दीवानाश्च मे अश्माच मे वृत्तिराज मे गिरजश्च मे पर्वताश्च मे सिगताश्च मे वनस्पतयश्च मे हिरण्यं च मे यश्च मे सीसं च मे प्रभुश्च मे श्यामं च मे लोहं च मे अग्निश्च महापश्च मे वीरुघश्च महोषधयश्च मे कृष्णमत्यं च मे कृष्णमत्यं च मे ग्राम्याश्च मे वशमारण्याश्च यज्ञेन कल्पन्तां वित्तं च मे वित्तिश्च मे भूतं च मे भूतिश्च मे वसु च मे वसतिश्च मे कर्म च मे शक्तिश्च मे अर्थश्च महेवश्च महितिश्च मे गतिश्च मे अग्निश्च म इन्द्रश्च मे सोमश्च म इन्द्रश्च मे सविता च म इन्द्रश्च मे सरस्वती च म इन्द्रश्च मे पूषा च म इन्द्रश्च मे बृहस्पतिश्च म इन्द्रश्च मे मित्रश्च म इन्द्रश्च मे वरुणश्च म इन्द्रश्च मे त्वष्टरात्मजो वृष्ट्या बृहद्रथं धरे च मे यज्ञेन कल्पेतां गर्भाश्च मे वत्साश्च मे दष्टाधिपतिश्च स्वाहा बोलो श्री गुरुदेव दत्त महाराज की जय। बोलो श्री गुरुदेव दत्त महाराज की जय। यो लिंगच्छस्वादैषते यज्ञो यज्ञपदे सहसोत्तवाजस्वेर स्वाहा ॐ देवा दातुविदो दातुं विद्वा दातुविदमनसस्पद इमन्तो देवदेवेषु यज्ञस्य स्वाहा ॐ भाति स्वाहा ॐ भातेधा स्वाहा देवेभ्यो दातुविभ्यो यज्ञानीरं नमः ॐ इन्द्राय सुराधिपतये स्वाहा ॐ अग्नये तेजोधिपतये स्वाहा ॐ यमाय प्रेताधिपतये स्वाहा ॐ निरुतये रक्षोधिपतये स्वाहा ॐ वरुणाय जलाधिपतये स्वाहा ॐ वायवे प्राणाधिपतये स्वाहा ॐ सोमाय नक्षत्राधिपतये स्वाहा त्रञ्जनयन्त देवा स्वाहा इदं नमः ॐ नमस्ते हरसे शक्तिशे अन्यन्ते अस्पत्तवन्त हेतयः पावक अस्तुतोऽस्तु ॐ अग्नेरज सुपथा
ದಿಗಂಬರ
आटो करो, 6 अल्पन